ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡ್ತಾ ಬಂದ್ರಿ. ಓಕೆ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಓಕೆ, ಈ ಕಡೆ ನೋಡ್ರಿ, ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತ್ತು. ಈ ವಾಕ್ಯದಲ್ಲಿ ಗುಡುಗುಡು ಎಂಬ ಪದವು ಅಂತ ಇದೆ. ಇದು ನೋಡ್ರಿ, ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಇವತ್ತಿನ ಮೊದಲ ಪ್ರಶ್ನೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತ್ತು. ಈ ಪದದಲ್ಲಿರ್ತಕ್ಕ ಗುಡುಗುಡು ಎಂಬ ಪದವು ಅಂತ ಆಪ್ಷನ್ ಅಲ್ಲಿ ಇದೆ. ಬೇಗ ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಹಾಗಾದ್ರೆ ನೋಡ್ರಿ, ಕೃದಂತಾವ್ಯಯ, ಅನುಕರಣವ್ಯಯ, ಭಾವಸೂಚಕವ್ಯಯ, ನೆಕ್ಸ್ಟ್ ಏನಪ್ಪ ಅಂತಂದ್ರ ಸಾಮಾನ್ಯವಯ ಅಂತಕ್ಕಂಥ ಒಂದು ಆಪ್ಷನ್ ಅಲ್ಲಿ ಇದಾವೆ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಮಧು ಅವರು ಅನುಕರಣವ್ಯಯ ಅಂತ ಹೇಳ್ತಾ ಇದ್ರ, ಅಮ್ಮ ಅವರು ಬಿ ಅಂತ ಹೇಳ್ತಾ ಇದ್ರ, ರಾಶಿ ಅವರು ಬಿ ಅಂತ ಹೇಳ್ತಾ ಇದ್ರ, ಪ್ರವೀಣ್ ಅವರು ಬಿ ಅಂತ ಹೇಳ್ತಾ ಇದ್ರ, ಕುಸುಮ ಅವರು ಬಿ ಅಂತ ಹೇಳ್ತಾ ಇದ್ರ, ವನು ಅವರು ಬಿ ಅಂತ ಹೇಳ್ತಿದ್ರು, ಕೋಲಾರದ ಹುಡುಗಿ ಬಿ ಅಂತ ಹೇಳ್ತಾ ಇದ್ದಾರೆ, ವೇಣು ಅವರು ಅನುಕರಣ ಅಂತ ಹೇಳ್ತಾರೆ, ಅಪ್ಪಯ್ಯ ಅವರು 2 ಅಂತ ಹೇಳ್ತಾ ಇದಾರ, ಸಚಿನ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ, ಕಿರಣ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಬೇಗ ಪ್ರಣಯ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ, ನಿತೀಶ್ ಅವರು ಸಹ ಬಿ ಅಂತ ಹೇಳ್ತಾ ಇದ್ದಾರೆ, ರಜೀವ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೇಗ ಬೇಗ ಆನ್ಸರ್ನ ಕಮೆಂಟ್ ಮಾಡ್ತಾ ಬಂದ್ಬಿಡಿ. ಓಕೆ, ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಬಹುತೇಕ ಜನರು ಆನ್ಸರ್ನ ಕಮೆಂಟ್ ಮಾಡ್ತಾ ಬರ್ತಾ ಇದ್ದೀರಿ. ಈ ಕಡೆ ನೋಡ್ತಾ ಬಂದ್ಬಿಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರ ಇಲ್ಲಿ ಅನುಕರಣವಯ ಅಂತಕ್ಕಂಥದ್ದು. ಯಾರು ಬಿ ಆನ್ಸರ್ನ ಮಾಡ್ತಾ ಬಂದಿದ್ರು ನೋಡ್ರಿ, ಅದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ನೋಡ್ರಿ, ಅನುಕರಣವಯ ಅಂತಕ್ಕಂಥದ್ದು. ಇಲ್ಲಿ ಆಕಾಶದಲ್ಲಿ ಗುಡು ಎಂದು ಗುಡುಗಿತ್ತು ಅಂತಕ್ಕಂಥ ಒಂದು ಪದ, ಇದರಲ್ಲಿ ಗುಡುಗುಡು ಅಂತಕ್ಕಂಥ ಒಂದು ಪದ ಯಾವ್ದಾಗುತ್ತಪ್ಪ ಅಂತಂದ್ರ ಅನುಕರಣವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇಲ್ಲ ರೀ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ಅನುಕರಣವಯ ಅಂದ್ರೆ ಏನ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇಲ್ಲ. ಆಲ್ರೆಡಿ ಅನುಕರಣವಯ ಎಂದರೆ ಏನನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರ್ಬೇಕ್ರಿ. ಇಲ್ಲಿ ಕೆಲವು ಅರ್ಥವಿಲ್ಲದ ಧ್ವನಿ, ಅಂದ್ರೆ ಅರ್ಥವಿಲ್ಲದ ಧ್ವನಿಗಳೇನಪ್ಪ ಅಂತಂದ್ರ ವಿಶೇಷತೆಗಳನ್ನು ಪುನಃ ಏನಪ್ಪಾ ಅಂತಂದ್ರ ಪುನಃ ಉಚ್ಚಾರಣೆ ಮಾಡ್ತಕ್ಕಂಥವುಗಳಿಗೆ ನಾವು ಅನುಕರಣವ್ಯಯಗಳಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಂತ ಅನುಕರಣೆಗಳಿಗೆ ಉದಾಹರಣೆ ನೋಡ್ಕೊಂತ ಬಂದ್ಬಿಡ್ರಿ. ಜುಳು ಜುಳು, ಗುಡುಗುಡು, ರಪ ರಪ. ಆಲ್ರೆಡಿ ನಾನು ನೋಡ್ರಿ, ಜುಳು ಜುಳು, ರಪ ರಪ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪಟಪ, ಇಲ್ಲಿ ಇರ್ತಕ್ಕಂಥ ಪಟ ಪಟ, ಇವು ಎಲ್ಲ ಯಾವಕ್ಕೆ ಉದಾಹರಣೆ ಆಗ್ತಾವಪ್ಪ ಅಂತಂದ್ರ ಅನುಕರಣಗಳಿಗೆ ಉದಾಹರಣೆ ಆಗ್ತಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ರಿ. ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಯಾವ್ದೈತಿ ಅಂದ್ರೆ ಕೃದಂತಾಯ ಅಂತಕ್ಕಂಥ ವ್ಯಕ್ತಿ ನೋಡ್ರಿ. ಈ ಕೃದಂತಾವಯ ಅಂದ್ರೆ ಏನ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರ್ಬೇಕಾಗ್ತೈತ್ರಿ. ಈ ಕಡೆ ನೋಡ್ತಾ ಬಂದ್ಬಿಡಿ, ಕೃದಂತಾವಯ ಅಂದ್ರೆ ಏನಪ್ಪಾ ಅಂತಂದ್ರ ಧಾತುಗಳಿಗೆ ಕೃತ್ ಪ್ರತ್ಯಯ ಅರ್ಥದಲ್ಲಿ, ಧಾತುಗಳಿಗೆ ಒಂದು ಪ್ರತ್ಯಯ ಅರ್ಥದಲ್ಲಿ ವರ್ತಮಾನ ಮತ್ತು ಭವಿಷ್ಯತ್ತಿನಲ್ಲಿ ಓ ಉ ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಭೂತದಲ್ಲಿ ಅ ಪ್ರತ್ಯಯಗಳು, ನಿಷೇಧದಲ್ಲಿ ಅದ ಪ್ರತ್ಯಯಗಳು ಏನಪ್ಪಾ ಅಂತಂದ್ರ ಅದ ಪ್ರತ್ಯಯ ಸೇರಿ ಕೃದಾಂತಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ನೋಡ್ರಿ. ವರ್ತಮಾನ ಇಲ್ಲಿ ನೋಡ್ರಿ, ಧಾತುಗಳಿಗೆ ಏನಪ್ಪಾ ಅಂದ್ರೆ ಧಾತುಗಳಿಗೆ ಇಲ್ಲಿ ಕೃತ್ ಪ್ರತ್ಯಯ ಅರ್ಥದಲ್ಲಿ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಏನಪ್ಪಾ ಅಂದ್ರೆ ಓ ಮತ್ತು ಉ ಅಷ್ಟೇ ಅಲ್ಲದೇನಪ್ಪ ಅಂದ್ರ ಭೂತದಲ್ಲಿ ಅ ನೆಕ್ಸ್ಟ್ ಏನಪ್ಪಾ ಅಂದ್ರ ನೆಕ್ಸ್ಟ್ ನಿಷೇಧದಲ್ಲಿ ಅದ ಪ್ರತ್ಯಯಗಳು ಸೇರಿ ಕೃದಂತಾಯವುಗಳು ಆಗ್ತಾವ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇಲ್ಲ ರೀ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಇಲ್ಲಿ ಉದಾಹರಣೆಗಳು ನೋಡ್ತಾ ಬಂದ್ಬಿಡಿ. ಹೋಗು ಅಧಿಕ್ ಹೋಗುವ, ಇಲ್ಲಿ ಏನಪ್ಪಾ ಅಂತಂದ್ರ ಹೋಗುವ ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಪ್ಪ ಅಂತಂದ್ರ ಇಲ್ಲಿ ಇದು ವರ್ತಮಾನಕ್ಕೂ ಕೂಡ ಸಂಬಂಧಪಟ್ಟತಿ, ಭವಿಷ್ಯಕ್ಕೂ ಕೂಡ ಸಂಬಂಧಪಟ್ಟತಿ. ಮುಂದಾದ್ರ ಆಗ್ಬಹುದು, ಪ್ರೆಸೆಂಟ್ ಆದ್ರ ಆಗ್ಬಹುದು. ಈಗ ನಾನು ಹೋಗ್ತೀನಿ, ಈಗ ಅವನು ಹೋಗುವನು. ಹೋಗುವ ಅಂತಂದ್ರೆ ಪ್ರೆಸೆಂಟ್ ನಡೀತಕ್ಕಂಥದ್ದು, ಇಲ್ಲಂತಂದ್ರ ಮುಂದಾದ್ರ ಅವನು ಹೋಗಬಹುದು. ಇದು ಏನಪ್ಪಾ ಅಂದ್ರೆ ಇದಕ್ಕೆ ನಮ್ಗೆ ಕ್ಲಿಯರ್ ಇರ್ಬೇಕಾಗ್ತೈತ್ರಿ. ನೆಕ್ಸ್ಟ್ ನೋಡು ಅಧಿಕ್ ನೋಡಿದ ಅಂದ್ರೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಬಂದ್ಬಿಡಿ, ಅಪ್ರತ್ಯಯ ನೋಡ್ರಿ. ಇಲ್ಲಿ ಆಲ್ರೆಡಿ ಇಂದ ಭೂತದಲ್ಲಿ ಆಗೈತಿ. ಆಲ್ರೆಡಿ ನೋಡಿದ ಅಂದ್ರ ಹಿಂದ ಆಗಿಬಿಡುತ್ತೆ. ಹಿಂದ ಏನ್ ಮಾಡಿಬಿಟ್ಟನಪ್ಪ ಅಂದ್ರೆ ನೋಡಿದಾನ ಆಲ್ರೆಡಿ. ಅದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಇಲ್ಲಿ ನೋಡಿದ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ಲ ರೀ. ನೆಕ್ಸ್ಟ್ ಓದು ಅಧಿಕ್ ಓದದ ಅಂದ್ರೆ ಇದೊಂದು ನಿಷೇಧಾರ್ಥದಲ್ಲಿ ಬರ್ತಕ್ಕಂಥದ್ದು ನೋಡಿದ್ರಿ. ನಿಷೇಧಾರ್ಥದಲ್ಲಿ ಬರ್ತಕ್ಕಂಥ ಒಂದು ಪ್ರತ್ಯಯ ಆಗಿದೆ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರ ಕೃದಂತಾವಯ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ಲ ರೀ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಕಡೆ ಮುಂದೆ ನೋಡ್ತಾ ಬಂದ್ಬಿಡಿ. ಈ ಕಡೆ ಅನುಕರಣೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಭಾವಸೂಚಕವಯ ಅಂತಕ್ಕಂಥದ್ದು ಐತಿ. ಭಾವಸೂಚಕವಯ ಅಂದ್ರೆ ಏನ್ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರ್ಬೇಕು. ಮನುಷ್ಯನು ತನ್ನ ಕೋಪ, ಸಂತೋಷ, ಉದ್ವೇಗಗಳನ್ನ ಏನಪ್ಪಾ ಅಂತಂದ್ರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರ ಭಾವಸೂಚಕವಯಗಳಂತ ಹೇಳಿ ಕರಿತೀವಿ. ಇದು ನಮಗೆ ಕ್ಲಿಯರ್ ಇಲ್ಲ ರೀ. ಹಾಗಾದ್ರೆ ಉದಾಹರಣೆಗಳು ಏನಂತ ಈ ಕಡೆ ನೋಡ್ತಾ ಬಂದ್ಬಿಡಿ. ಅಯ್ಯೋ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಾದ್ರ ಅದು ಸಂತೋಷದಲ್ಲಿ ಆಗಿರ್ಬೋದು, ಕೋಪದಲ್ಲಿ ಆಗಿರ್ಬೋದು, ನಾವು
ಕೆಲವು ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಿರ್ತೀವಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಭಾವ ಸೂಚಕವೇಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಂತ ನೋಡ್ತಾ ಬಂದ್ಬಿಡಿ, ಇಲ್ಲಿ ಅಯ್ಯೋ ಅಂತಕ್ಕಂಥ ಒಂದು ಪದ ನಾವು ಯಾವಾಗಪ್ಪ ಅಂದ್ರ ನಾವು ಬಹಳಷ್ಟು ಎಮೋಷನಲ್ ಆಗಿರ್ತೀವಿ, ಅವಾಗ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಮಾತಾಡ್ತಿರ್ತೀವಿ. ಅದಕ್ಕೆ ನಾವೇನಪ್ಪ ಅಂದ್ರೆ ಅಯ್ಯೋ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭಾವ ಸೂಚಕ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ರಿ. ನೆಕ್ಸ್ಟ್ ಎಲ್ಲ ಏನಾಯ್ತು ನಿನಗಂತ ಕೇಳ್ತಿರ್ತೀವಿ, ಎಲ್ಲ ನಿನ್ಗೆ ಏನಾಯ್ತು ಅಂತ ಅಂತಿರ್ತೀವಿ ನೋಡಿ ಮಾತಾಡ್ಬೇಕಾದ್ರ. ಆ ಟೈಮಲ್ಲಿ ನೋಡ್ರಿ ಎಲ್ಲಾ ಅಂತಕ್ಕಂಥದ್ದು ಕೂಡ ಏನಪ್ಪ ಅಂದ್ರೆ ಇದೊಂದು ಭಾವ ಸೂಚಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲೆಲ್ಲೆಲ್ಲೆ ಅಲ್ಲೆಲ್ಲೆಲ್ಲೆ ಅಂತ ಪದನು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ ಅಂದ್ರೆ ಭಾವ ಸೂಚಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ಲರಿ. ಇದನ್ನು ಕೂಡ ಏನಪ್ಪಾ ಅಂದ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಗಮನದಲ್ಲಿರಲಿ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ನೆಕ್ಸ್ಟ್ ಸಾಮಾನ್ಯ ವ್ಯಯ ಅಂತಕ್ಕಂಥದ್ದು ಐತಿ ನೋಡ್ರಿ. ಇಲ್ಲಿ ಸಾಮಾನ್ಯ ಅವ್ಯಯ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರ್ಬೇಕ್ರಿ. ಒಂದು ಘಟನೆಯ ಸ್ಥಾನ, ರೀತಿ ಮತ್ತು ಕಾಲವನ್ನು ಸೂಚಿಸುವ ಈ ಒಂದು ಅವ್ಯಯ ಪದಕ್ಕೆ ನಾವು ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ. ಒಂದು ಘಟನೆಯ ಸ್ಥಾನ, ರೀತಿ ಮತ್ತು ಕಾಲವನ್ನು ಸೂಚಿಸ್ತಕ್ಕಂಥ ಒಂದು ಪದಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಾಮಾನ್ಯ ಅವ್ಯಯ ಅಂತ ಹೇಳಿ ಕರಿತೀವಿ. ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲ್ರಿ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ಈ ಕಡೆ ನೋಡ್ತಾ ಬಂದ್ಬಿಡಿ. ಹಾಗಾದ್ರೆ ಇಲ್ಲಿ ನೋಡ್ತಾ ಬಂದ್ಬಿಡಿ. ಹಾಗಾದ್ರೆ ಇವಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಗೊತ್ತಿರಲ್ರಿ. ಇಲ್ಲಿ ನೋಡ್ರಿ, ಯಾವುದಕ್ಕೆ ಉದಾಹರಣೆ ಅಂದ್ರೆ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳು. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ನೋಡ್ರಿ. ಪುಸ್ತಕ ಮೇಜಿನ ಮೇಲೆ ಇದೆ. ಇಲ್ಲಿ ನೋಡ್ರಿ, ಯಾವ್ದಪ್ಪ ಅಂದ್ರೆ ಒಂದು ವಸ್ತುವಿನ ಏನಪ್ಪಾ ಅಂತಂದ್ರ ಸ್ಥಾನ ಪಲ್ಲಟವನ್ನು ತಿಳಿಸಿಕೊಡ್ತಾ ಇದೆ. ಏನಪ್ಪಾ ಅಂದ್ರೆ ಸ್ಥಾನ ಪಲ್ಲಟ ಅಂದ್ರೆ ಆ ವಸ್ತು ಎಲ್ಲಿದೆ ಅಂತಪ್ಪ ಅಂದ್ರ ಪುಸ್ತಕ ಮೇಜಿನ ಮೇಲೆ ಇದೆ ಅಂತಕ್ಕಂಥದ್ದು. ಇದು ಒಂದು ವಸ್ತುವಿನ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಪಲ್ಲಟದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅವಳು ಚೆನ್ನಾಗಿ ಆಡುತ್ತಾಳೆ. ಅವಳು ಚೆನ್ನಾಗಿ ಆಡುತ್ತಾಳೆ ಅನ್ನೋದು ಏನಪ್ಪಾ ಅಂತಂದ್ರ ಇಲ್ಲಿ ಚೆನ್ನಾಗಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ರೀತಿ ಅಂತದ್ದು. ಈ ಚೆನ್ನಾಗಿ ಅಂತಕ್ಕಂಥ ಪದ ಏನ್ ತಿಳಿಸ್ಕೊಡ್ತಿದ್ದಪ್ಪ ಅಂದ್ರೆ ರೀತಿ. ಇಲ್ಲಿ ಅವಳು ಆಡುತ್ತಾಳೆ ಏನಪ್ಪಾ ಅಂದ್ರೆ ಏನಪ್ಪ ಅಂದ್ರ ಆಡನ್ನು ಚೆನ್ನಾಗಿ ಆಡುತ್ತಾಳೆ. ಇವು ಏನಪ್ಪಾ ಅಂದ್ರೆ ಆಟವನ್ನು ಚೆನ್ನಾಗಿ ಆಡುತ್ತಾಳೆ. ಒಟ್ಟು ಏನಾರ ಆಗ್ಲಿ ಅವಳು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಕ್ಲಿಯರ್ ಇರ್ಬೇಕಾಯ್ತು. ಇದು ರೀತಿಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪದವಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ರಿ. ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಐತಿ ನೋಡ್ರಿ. ಅವನು ಬೇಗ ಬಂದಿದ್ದಾನೆ. ಅವನು ಬೇಗ ಬಂದಿದ್ದಾನೆ ಅಂತಕ್ಕಂಥದ್ದು ಇದೇನಪ್ಪ ಅಂತಂದ್ರ ಕಾಲವನ್ನು ಸೂಚಿಸ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪದವಾಗಿದೆ. ಅಂದ್ರೆ ಕಾಲವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪದ ಯಾವ್ದಾಗತ್ತಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಇಲ್ಲಿ ಯಾವ್ದಪ್ಪ ಅಂತಂದ್ರ ಬೇಗ ಅಂತಕ್ಕಂಥ ಒಂದು ಪದವಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಸಾಮಾನ್ಯ ಅವ್ಯಯದಲ್ಲಿ ಏನಪ್ಪಾ ಅಂದ್ರ ಸ್ಥಾನ, ರೀತಿ, ಕಾಲವನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವೇನಪ್ಪ ಅಂದ್ರ ಸಾಮಾನ್ಯ ಅವ್ಯಯಗಳೆಂದು ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿರಲಿ. ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವುಗಳು. ಇಂಥವುಗಳನ್ನು ಎಕ್ಸಾಮ್ಸ್ ಅಲ್ಲಿ ತುಂಬಾ ಬೇರೆ ಕೇಳ್ಕೊಂತ ಬರ್ತಾನ, ಬಹಳಷ್ಟು ಮಹತ್ವವಾಗಿರ್ತಕ್ಕಂಥವು. ಹಾಗಾದ್ರೆ ಈ ಕಡೆ ಬಂದ್ಬಿಡ್ತಾವ, ಈ ಕಡೆ ಬಂದ್ಬಿಡಿ. ನೇರವಾಗಿರ್ತಕ್ಕಂಥ ಎರಡನೇ ಪ್ರಶ್ನೆ ನಿಮ್ ಕಣ್ಣು ಮುಂದೆ ಇದೀಗ. ನಿಮ್ಮ ಹೆಸರೇನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ? ನಿಮ್ಮ ಹೆಸರೇನು ಈ ವಾಕ್ಯದಲ್ಲಿ ಬಳಸ್ತಕ್ಕಂಥ ಚಿಹ್ನೆ ಯಾವ್ದಂತ ಹೇಳಿ ಕ್ವಶನ್ ಇದೆ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಇನ್ನು ಯಾರು ಲೈಕ್ ಮಾಡಿಲ್ಲ ಪಟ್ ಅಂತ ಹಂಗ ಒಂದ್ ಲೈಕ್ ಮೇಲೆ ಕ್ಲಿಕ್ ಮಾಡ್ತಾ ಬಂದ್ಬಿಡಿ. ಬೇಗ ಸ್ವಲ್ಪ ನೀರು ಕುಡಿತೀನಿ. ಬೇಗ ಆನ್ಸರ್ ಮಾಡ್ತಾ ಇದ್ರಿ ಬಹುತೇಕ ಜನರು. ಬೇಗ ಬೇಗ ಆನ್ಸರ್ ಕಮೆಂಟ್ ಮಾಡ್ತಾ ಬಂದ್ಬಿಡಿ. ಲಕ್ಷ್ಮಿ ಅವರು ಎಸ್ ಸರ್ ಅಂತ ಹೇಳ್ತಾ ಇದಾರೆ. ಓಕೆ, ಎಲ್ ಡಿ ಅವರು ಡಿ ಅಂತ ಹೇಳ್ತಾ ಇದಾರೆ. ಕಿರಣ್ ಅವರು ಡಿ ಅಂತ ಹೇಳ್ತಾ ಇದಾರೆ ಆನ್ಸರ್ನ. ಅಪ್ಪಯ್ಯ ಅವರು 4 ಅಂತ ಹೇಳ್ತಾ ಇದ್ದಾರೆ. ರಾಕಿ ಅವರು ಡಿ ಅಂತ ಹೇಳ್ತಾ ಇದಾರೆ. ಬೇಗ ಬೇಗ ಕನ್ನಡತಿ ಡಿ ಅಂತ ಹೇಳ್ತಾ ಇದಾರ. ಬೇಗ ಬಹುತೇಕ ಜನರ ಆನ್ಸರ್ನ ಮಾಡ್ತಾ ಇದ್ರಿ. ಬೇಗ 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 ಈಗ ಎಲ್ಲರಿಗೂ ಸುದ್ದಿ ಆಗೈತೆ ಅನ್ಸುತ್ತೆ. ಈಗೆಲ್ಲ ಈಗ ಬಂದು ಜಾಯ್ನ್ ಆಗ್ತಾ ಇದ್ರಿ. ಬೇಗ ಬೇಗ ಎಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಿ. ಎ ಬಿ ಅವರು ಡಿ ಅಂತ ಹೇಳ್ತಾ ಇದಾರೆ. ಭುವನೇಶ್ವರ್ ಅವರು ಸರ್ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಆನ್ಸರ್ ಮಾಡ್ರಿ. ಬೇಗ 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 ಆನ್ಸರ್ ಮಾಡ್ತಾ ಬಂದ್ಬಿಡಿ. ಹಾಗಾದ್ರೆ ಇದಕ್ಕೆ ಬಹುತೇಕ ಜನರ ಆನ್ಸರ್ನ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಮಾಡ್ತಾ ಬಂದಿದ್ರಿ. ಈ ಕಡೆ ನೋಡ್ತಾ ಬಂದ್ಬಿಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಆಗತ್ತೆ ನೋಡ್ರಿ. ಯಾವ ಚಿಹ್ನೆ ಬಳಸ್ತೇವೆ ಅಂದ್ರೆ ನಿಮ್ಮ ಹೆಸರೇನು ಅಂತಕ್ಕಂಥ ಒಂದು ಪದವನ್ನು ನಾವು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನಾರ್ಥಕವನ್ನು ಚಿಹ್ನೆಯನ್ನು ಬಳಸ್ತೀವಿ. ನಿಮ್ಮ ಹೆಸರೇನು ಅಂತೇಳಿ ನಾವು ಅಲ್ಲಿ ಕ್ವಶನ್ ಮಾರ್ಕ್ ಇಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರಲಿ. ಇಂಥವುಗಳನ್ನ ಎಕ್ಸಾಮ್ಸ್ ಅಲ್ಲಿ ತುಂಬಾ ಬೇರೆ ಕೇಳ್ತಾ ಬರ್ತಿರ್ತಾನ. ಇದ್ರ ಬಗ್ಗೆ ನಮ್ಮ ಸ್ವಲ್ಪ ಗಮನದಲ್ಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಉದಾಹರಣಾ ಚಿಹ್ನೆ ಆಗಿರ್ಬೋದು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಶ್ಚರ್ಯ ಚಿಹ್ನೆ ಆಗಿರ್ಬೋದು, ಪೂರ್ವ ವಿರಾಮ ಚಿಹ್ನೆ ಆಗಿರ್ಬೋದು, ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ಬೋದು. ಯಾವ ಚಿಹ್ನೆಯನ್ನು ನಾವು ಯಾವ ಸಮಯದಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರ್ಬೇಕ್ರಿ. ಯಾವ ಚಿಹ್ನೆಯನ್ನು ಯಾವ ಸಮಯದಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರ್. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಪ್ರಶ್ನಾರ್ಥಕ ಚಿಹ್ನೆ, ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಯಾವ ಟೈಮಲ್ಲಿ ಹೆಂಗ್
ಬಳಸ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ. ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಪ್ರಶ್ನೆ ಒಂದರ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು. ಅಂದ್ರೆ ಆ ವಾಕ್ಯ ಅಥವಾ ಆ ಪದ ಸಂಪೂರ್ಣವಾಗಿ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರ, ಅದು ಮುಗಿತಪ್ಪ ಅಂದ್ರೆ ಅದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಹಾಗಾದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ನೋಡ್ತಾ ಬಂದ್ಬಿಡಿ. ದಶರಥ ಯಾರು ಉದಾಹರಣೆ ಇದು. ದಶರಥ ಯಾರು ಅನ್ನೋದಕ್ಕೆ ಏನಪ್ಪ ಅಂದ್ರೆ ನಾವಿಲ್ಲಿ ಕೊನೆಗೆ ಅಲ್ಲಿಂದ ನಮ್ಗೆ ಅವನಿಂದ ಆನ್ಸರ್ ಬೇಕಾಗಿರುತ್ತಾ, ಹಂಗಾಗಿ ನಾವು ಆ ಚಿಹ್ನೆಯನ್ನು ಬಳಸ್ತಾ ಬರ್ತೀವಿ. ದಶರಥ ಯಾರು ನೀವು ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಕೆ ಮಾಡಿದ್ರೆ ನೀವು ಆನ್ಸರ್ ಏನ್ ಮಾಡ್ತೀರಪ್ಪ ಅಂದ್ರ ದಶರಥ ರಾಮನ ತಂದೆ ಅಂತೇಳಿ ನೀವು ಉತ್ತರವನ್ನು ಕೊಡ್ತಾ ಬರ್ತೀರಿ. ಇದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರಬೇಕು. ಹಾಗಾದ್ರೆ ನೀವ್ಯಾರು ಅಂತ ಹೇಳಿ ನೀವ್ಯಾರು ಅಂತ ಬಂತಪ್ಪ ಅಂದ್ರೆ ಇಲ್ಲಿನೂ ಕೂಡ ಯಾವ್ದು ಬರ್ತಪ್ಪ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆನೇ ಬರ್ತೈತಿ. ನಾವು ಒಂದು ವಾಕ್ಯ ಅಥವಾ ಒಂದು ಪದವನ್ನು ಪೂರ್ಣಗೊಳಿಸಿದಾಗ ಕೊನೆಯಲ್ಲಿರ್ತಕ್ಕಂಥ ಚಿಹ್ನೆವೇ ಪ್ರಶ್ನಾರ್ಥಕ ಚಿಹ್ನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇಲ್ಲ ರೀ. ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ಚಿಹ್ನೆ ಯಾವ್ದಪ್ಪ ಅಂದ್ರ ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ಐತಿ ನೋಡ್ರಿ. ಉದ್ಧರಣ ಚಿಹ್ನೆ ಅಂತಂದ್ರೆ ನೋಡ್ತಾ ಬಂದ್ರಿ ಈ ಕಡೆ ಇಲ್ಲಿ ಒಬ್ಬರು ಅಥವಾ ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯೋದಕ್ಕೆ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ. ಇಲ್ಲಿ ನೋಡ್ರಿ, ಉದ್ಕರಣ ಚಿಹ್ನೆಯನ್ನು ಯಾವ್ದಕ್ಕೋಸ್ಕರ ಬಳಸ್ತೀವಪ್ಪ ಅಂತಂದ್ರ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥ ಮಾತನ್ನು ಯಥಾ ರೀತಿಯಾಗಿ ನಾವು ಬರೆಯೋದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಇಲ್ಲಿರ್ತಕ್ಕಂಥ ಈ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ಉದಾಹರಣೆ ನೋಡ್ತಾ ಬಂದ್ಬಿಡ್ರಿ. ಉದಾಹರಣೆ ಒಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಇದೆ. ಶಿಕ್ಷಣವು ಕೆಲವೇ ಜನರ ಸುತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧದ ಹಕ್ಕಾಗಬೇಕು. ಇದೇನಪ್ಪ ಅಂದ್ರ ಇಲ್ಲಿ ಬಳಸಿರ್ತಕ್ಕಂಥ ಚಿಹ್ನೆ ಯಾವ್ದಪ್ಪ ಅಂದ್ರ ಉತ್ಕರಣ ಚಿಹ್ನೆ. ನಾ ಎಕ್ಸಾಮ್ ಅಲ್ಲಿ ಕೇಳ್ತಾನ ಡೈರೆಕ್ಟ್ ವ್ಯಾಖ್ಯೆಗಳನ್ನು ಕೊಟ್ಟು ಈ ಚಿಹ್ನೆಗಳನ್ನ ಇಟ್ಟಿರಲ್ಲ ಲಾಸ್ಟಿಗೆ ಇಲ್ಲಿ ಬಳಸಿರ್ತಕ್ಕ ಚಿಹ್ನೆಗಳನ್ನ ಇಟ್ಟು ಈ ಚಿಹ್ನೆಗಳನ್ನು ಯಾವ ಅಂತಾನು ಕೂಡ ಕೇಳ್ತಿರ್ತಾನ. ಇದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರ್ಬೇಕಾಗ್ತೈತ್ರಿ. ಇಂಥವುಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾನ, ಸ್ವಲ್ಪ ನಿಮ್ಮ ಗಮನದಲ್ಲಿರ್ಲಿ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ಭಾವಸೂಚಕ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಪದಗಳೇನಿರ್ತಾವ ನೋಡ್ರಿ, ಅವುಗಳಿಗೆ ನಾವು ಭಾವಸೂಚಕಗಳಂತ ಹೇಳಿ ಕರಿತಾ ಬರ್ತೀವಿ. ಹಾಗಾದ್ರೆ ಭಾವಸೂಚಕ ಅಂದ್ರೆ ಏನಾದ್ರ ಬಗ್ಗೆ ಗೊತ್ತಿರ್ಬೇಕು. ಇಲ್ಲಿ ಹರ್ಷ, ಐಶ್ವರ್ಯ, ನೆಕ್ಸ್ಟ್ ಆಶ್ಚರ್ಯ, ನೆಕ್ಸ್ಟ್ ಸಂತೋಷ, ನೆಕ್ಸ್ಟ್ ವಿಷಾದ ಅಥವಾ ದುಃಖದ ಸಂದರ್ಭದಲ್ಲಿ ಸೂಚಿಸ್ತಕ್ಕಂಥ ಪದಗಳಿಗೆ ನಾವು ಭಾವಸೂಚಕ ಅಂತ ಹೇಳಿ ಕರಿತೀವಿ. ಇಲ್ಲ ನೋಡ್ರಿ ಭಾವಸೂಚಕ ಸಿಂಬಲ್, ಇದಕ್ಕೆ ನಾವು ಭಾವಸೂಚಕ ಸಿಂಬಲ್ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಹಾಗಾದ್ರೆ ನಾವು ಎಂತ ಸಂದರ್ಭದಲ್ಲಿ ಬಳಸ್ತೀವಪ್ಪ ಅಂದ್ರ ಇಲ್ಲಿ ಸಂತೋಷದ ಸಂದರ್ಭದಲ್ಲಿ ಆಗಿರ್ಬೋದು, ಒಂದು ಆಶ್ಚರ್ಯವಾಗಿರ್ತೀವಲ್ಲ ಆ ಸಂದರ್ಭದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ನಾವು ದುಃಖದಲ್ಲಿ ಇರ್ತೀವಲ್ಲ ಅವಾಗ ಆಗಿರ್ಬೋದು, ಬಳಸ್ತಕ್ಕಂಥ ಚಿಹ್ನೆಗಳಿಗೆ ನಾವು ಭಾವಸೂಚಕ ಚಿಹ್ನೆಗಳಂತ ಹೇಳಿ. ನಮ್ಮ ಭಾವನೆಗಳು ಡಿಫ್ರೆಂಟ್, ಒಂದೇ ಟೈಮಲ್ಲಿ ನಮ್ಮ ಎಲ್ಲಾ ಭಾವನೆಗಳು ಒಂದೇ ರೀತಿ ಇರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತಾವಲ್ಲ. ಆ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳಿಗೆ ನಾವು ಭಾವಸೂಚಕ ಚಿಹ್ನೆಗಳಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ಲ ರೀ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಹಾಗಾದ್ರೆ ಅದಕ್ಕೆ ಉದಾಹರಣೆ ಅಯ್ಯೋ, ಈಗ ಆಗ್ಬಾರ್ದಾಗಿತ್ತು, ಅಲ್ಲಿ ಬಳಸ್ತಕ್ಕಂಥ ಒಂದು ಚಿಹ್ನೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬಂದ್ಬಿಡಿ, ನೋಡ್ರ ಈಗ ಆಗಬಾರದಾಗಿತ್ತು, ಮುಂದೆ ಐತ್ ನೋಡ್ರಿ ಅದೇ ಅಯ್ಯೋ, ಈಗ ಆಗಬಾರದಾಗಿತ್ತು, ಅಯ್ಯೋ ಆಗಿರ್ಬೋದು, ಈಗ ಆಗಬಾರದಾಗಿತ್ತು. ಇಂಥವು ಏನಪ್ಪ ಅಂದ್ರ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು. ಯಾವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ಅಂತಂದ್ರೆ ಭಾವಸೂಚಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಉದಾಹರಣೆಗಳು. ಇಂಥವನ್ನೇ ಕೇಳ್ತಾನೆ. ಯಾಕೆ ಇಂಥವನ್ನೇ ಕೇಳ್ತಾನೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಹೈಸ್ಕೂಲ್ ಬುಕ್ ಅಲ್ಲಿ ಇವೇ ಇರೋದು, 8th 9th 10th ಈ ಬುಕ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನೇ ತೆಗೆದು ಹೊರಗಾಗ್ತಾನ. ಸ್ವಲ್ಪ ನಮ್ಮ ಗಮನದಲ್ಲಿರ್ಬೇಕಷ್ಟೇ. ನೆಕ್ಸ್ಟ್ ಪೂರ್ಣ ವಿರಾಮ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ನೋಡ್ರಿ, ಪೂರ್ಣ ವಿರಾಮ ಎಂದ್ರೆ ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರ್ಬೇಕ್ರಿ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ನಾವು ಬಳಕೆ ಮಾಡ್ತೀವಿ. ಪೂರ್ಣ ವಿರಾಮ ಅಂದ್ರೆ ಏನಪ್ಪ ಅಂದ್ರ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ಲ ರೀ. ಓಕೆ, ಹಾಗಾದ್ರೆ ಪೂರ್ಣ ವಿರಾಮ ಅಂದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ವಿದ್ಯಾರ್ಥಿಗಳು ಪದ್ಯವನ್ನು ಆಡುತ್ತಾರೆ, ಸಂಪೂರ್ಣವಾಗಿ ಆಡ್ತಾರೆ ಅಂತ ಕ್ಲಿಯರ್ ಆಯ್ತು ನಮ್ಗೆ. ಕ್ಲಿಯರ್ ಆದ ತಕ್ಷಣ ನಾವ್ ಏನ್ ಮಾಡ್ಬೇಕು ಅಂದ್ರ ಪೂರ್ಣ ವಿರಾಮ ಚಿಹ್ನೆಯನ್ನು ಇಡ್ತಾ ಬರ್ಬೇಕು. ಇಲ್ಲಿ ನೋಡ್ರಿ, ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಕ್ಲಿಯರ್ ಆಯ್ತು, ಹಂಗಾಗಿ ಇಲ್ಲಿ ಪೂರ್ಣ ವಿರಾಮ ಐತಿ. ನೆಕ್ಸ್ಟ್ ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ಒಂದು ಇಲ್ಲಿ ನೋಡ್ರಿ, ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಮುಗಿತಿ. ಇಲ್ಲಿ ನಾವು ಲಾಸ್ಟಿಗೆ ಬಳಕೆ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರ್ಬೇಕಾಗ್ತೈತ್ರಿ. ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಎಕ್ಸಾಮ್ಸ್ ಅಲ್ಲಿ ಇಂಥವುಗಳನ್ನೇ ಮೇಲಿಂದ ಮೇಲೆ ಕೇಳ್ತಾ ಬರ್ತಾನ. ಹಂಗಾಗಿ ಇದ್ರ ಬಗ್ಗೆನೂ ಕೂಡ ನಮ್ಮ ಗಮನದಲ್ಲಿರ್ಬೇಕು. ಯಾವುದು ಪೂರ್ಣ ವಿರಾಮ, ಯಾವುದು ಭಾವಸೂಚಕ, ಯಾವುದು ಪ್ರಶ್ನಾರ್ಥಕ, ಇವನ್ನೆಲ್ಲವನ್ನು ಕೂಡ ಕೇಳ್ತಿರ್ತಾನ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಗಮನದಲ್ಲಿ ಇರಲಿ. ಹಾಗಾದ್ರೆ ನಾವು ನೇರವಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆಗೆ ಹೋಗ್ಬಿಡಮ್ಮ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ 3 ಈ ರೀತಿಯಾಗಿದೆ. 3ನೇ ಪ್ರಶ್ನೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನೋಡ್ರಿ, ಇಲ್ಲಿಯ ಕವಿ ಕೃತಿಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟನ. ಇಲ್ಲಿಯ ಕವಿ ಕೃತಿಗಳನ್ನು ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೊಟ್ಟನ. ಯಾರ್ಯಾರು ಯಾವ್ಯಾವ ಕೃತಿಗಳನ್ನು ರಚನೆ ಮಾಡಿದ್ರ ಅನ್ನೋ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ ತಳವಡೆದ ದೋಣಿ, ಇದು ಸಾರಾ ಅಬುಕರ್ ಅವ್ರದ. ಲಲಿತಾದ್ರಿ ಕುವೆಂಪು ಅವ್ರದ. ಸಂಜೆ ಇಲ್ಲಿ ನೋಡ್ರಿ, ಸಂಜೆ ಗಣ್ಣಿನ ನೋಟ, ಇದು ಶಿವರಾಮ್ ಕಾರಂತ ಅವ್ರದ. ನೆಕ್ಸ್ಟ್ ಉಳಿ ಮಾವಿನ ಮರ,
ದೇವನೂರು ಮಹಾದೇವ ಅವ್ರದಾ? ಹಾಗಾದ್ರೆ ಯಾವ್ಯಾವ ಕರೆಕ್ಟ್ ಅದ ಬೇಗ ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಅಯ್ಯೋ ದೇವ್ರೆ, ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತ ನೋಡ್ರಿ. ಬೇಗ 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 ಆನ್ಸರ್ ಮಾಡ್ತಾ ಬಂದ್ಬಿಡಿ. ಇದಕ್ಕೆ ಮಧು ಅವರು 1 ಮತ್ತು 2 ಅಂತ ಹೇಳ್ತಾ ಇದ್ದಾರೆ. ವೀಣಾ ಅವರು ಸಿ ಅಂತ ಹೇಳ್ತಾ ಇದ್ದಾರೆ. ಸುಮನ್ ಅವರು 1 ಮತ್ತು 4 ಅಂತ ಹೇಳ್ತಾ ಇದ್ದಾರೆ. ಬೇಗ. ಕಲ್ಪನಾ ಅವರು ಡಿ ಅಂತ ಹೇಳ್ತಿದಾರ. ಬೇಗ ಆನ್ಸರ್ ಮಾಡ್ತಾ ಬರ್ರಿ. ನೋಡಿ, ಸ್ಟೀಜಿ ಕ್ವಶನ್ಸ್ ಎಲ್ಲ ಇಂಥವೆಲ್ಲ ಕೇಳಿದಾಗ ನಾವು ದಪ್ಪಂದ ಆಳಕ್ ಬೀಳ್ಬಾರ್ದು. ಕನ್ನಡಕ್ಕೆ 4 ಅಂತ ಹೇಳ್ತಾರೆ. 2 ಮತ್ತು 4 ಸರಿ ಅದಾವ ಅಂತ ನೋಡ್ರಿ. ದೇವೇಂದ್ರ ಅವರು ಡಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು 1 ಮತ್ತು 3 ಸರಿ ಅಂತೆ. ಏ ಶಿವ, 1 ಮತ್ತು 3 ಎಲ್ಲೈತಿವ ಇದ್ರಾಗ? 1 ಮತ್ತು 3 ಆಪ್ಷನ್ ಆನ್ಸರ್ ಇಲ್ಲ. ಅದ ನೀನ್ ಒಂದ್ 2 ಫೋಟೋ ಕೊಡ್ತೀಯನ? ಬೇಗ ಬೇಗ. ಅಮ್ಮ ಅವರು ಉಳಿಮಾವಿನ ಮರ ಪಿ ಲಂಕೇಶ್ ಅಂತ ಹೇಳ್ತಾ ಇದ್ದಾರೆ. ಬೇಗ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಪ್ಪ ಅಂದ್ರೆ 1 ಮತ್ತು 2. 1 ಮತ್ತು 2 ಯಾರು ಆನ್ಸರ್ ಮಾಡ್ತಾ ಬಂದಿರಿ ನೋಡ್ರಿ. ರೈಟ್ ಆನ್ಸರ್ ನೋಡ್ರಿ ಅದ್ರಿ. 1 ಮತ್ತು 2 ಯಾರು ಆನ್ಸರ್ ಮಾಡ್ತಾ ಬಂದಿರಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಯಾಕಂತ ನೋಡ್ತಾ ಬಂದ್ಬಿಡಿ. ಈ ಕಡೆ 1 ಮತ್ತು 2 ಇದು ನೋಡ್ರಿ. ತಳವಾಡದ ದೋಣಿ ಇದು ಯಾರ ಕಾದಂಬರಿ ಅಂತಂದ್ರ ಸಾರಾ ಅಬುಕರ್ ಅವರ ಕಾದಂಬರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇಲ್ಲ. ಆಲ್ರೆಡಿ ನಿಮ್ಗೆ ಸಾರಾ ಅಬುಕರ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ಇಂದಿನ ತರಗತಿಯಲ್ಲಿ ನಿಮ್ಗೆ ಎಲ್ಲಾ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗ್ತೈತಿ. ಬೇಕಾದ್ರೆ ಇಂದಿನ ಕ್ಲಾಸ್ ಅನ್ನ ನೋಡ್ತಾ ಬಂದ್ಬಿಡಿ. ನಿಮಗೆ ಅವ್ರ ಬಗ್ಗೆ ಎಲ್ಲಾ ಮಾಹಿತಿ ನಿಮ್ಗೆ ಸಿಗ್ತಾ ಬರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ. ಇಲ್ಲಿ ಲಲಿತಾದ್ರಿ ಇದು ಯಾರ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿ ಅಂತಂದ್ರೆ ಕುವೆಂಪು ಅವರ ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇಲ್ಲ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಇಲ್ಲಿ ಸೈನ್ಯ ಯಾವ್ದಪ್ಪ ಅಂದ್ರೆ ಸಂಜಯ್ ಗಂಡಿನ ನೋಟ ಮತ್ತು ಉಳಿಮಾವಿನ ಮರ ಅಂತಕ್ಕಂಥವು ಇವರು ಅಲ್ಲ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಇವರು ಪ್ರಮುಖ ರಚನೆ ಮಾಡಿರ್ತಕ್ಕಂಥ ನೋಡ್ರಿ. ಇಲ್ಲಿ ಸಂಜಯ್ ಗಂಡಿನ ನೋಟ ಅಂತ ಇನ್ನೋಟ ಅಂತಕ್ಕಂಥ ಒಂದು ಏನೈತಿ ನೋಡ್ರಿ. ಇದನ್ನ ರಚನೆ ಮಾಡಿದ್ದ ಯಾರಪ್ಪ ಅಂತಂದ್ರ ಎನ್.ಎ. ಮೂರ್ತಿರಾವ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರ್ಬೇಕಾಗ್ತೈತ್ರಿ. ಓಕೆನಾ? ಹಾಗಾದ್ರೆ ಉಳಿಮಾವಿನ ಮರ ಅಂತಕ್ಕಂಥದ್ದು ಐತಿ. ಈ ಉಳಿಮಾವಿನ ಮರವನ್ನು ಕೂಡ ರಚನೆ ಮಾಡಿದ್ದ ಯಾರಪ್ಪ ಅಂತಂದ್ರೆ ಪಿ ಲಂಕೇಶ್ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಕ್ಲಿಯರ್ ಇರ್ಲಿ. ಪಿ ಲಂಕೇಶ್ ಅವರ ಉಳಿಮಾವಿನ ಮರ ಅಂತಕ್ಕಂಥದ್ದು ಇದು ನಮ್ಗೆ ಕ್ಲಿಯರ್ ಇರ್ಬೇಕಾಗ್ತೈತ್ರಿ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ದೇವನೂರು ಮಹಾದೇವ್ ಅವರು ಅದಾರೆ, ಶಿವರಾಮ್ ಕಾರಂತ್ ಅವರು ಅದಾರೆ. ಇವರು ಕೂಡ ಏನಪ್ಪಾ ಅಂತಂದ್ರ ಹಲವಾರು ರೀತಿಯಾಗಿರ್ತಕ್ಕಂಥ ಕೃತಿಗಳದಾವ. ಇದು ಆಲ್ರೆಡಿ ಇವೆಲ್ಲವೂ ಕೂಡ ನಿಮ್ಗೆ ಓದ್ ಕ್ಲಾಸ್ ಅಲ್ಲಿ ಹಳೆ ಸ್ಲೈಡ್ ಅಲ್ಲಿ ಎಲ್ಲಾ ತರಗತಿಗೆ ಎಲ್ಲಾ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಅಲ್ಲಿ ಹೋಗಿ ಹಳೆ ಕ್ಲಾಸ್ ನೀವ್ ಏನಾದ್ರು ನೋಡ್ತಿದ್ರೆ ಇವ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸಿಗ್ತಾ ಬರ್ತೈತಿ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಾಗುತ್ತಪ್ಪ ಅಂದ್ರೆ 1 ಮತ್ತು 2 ಯಾರು ಆನ್ಸರ್ ಮಾಡ್ತಾ ಬಂದಿದ್ರಲ್ಲ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಹಾಗಾದ್ರೆ ನಾವು ನೇರವಾಗಿರ್ತಕ್ಕಂಥ ಪ್ರಶ್ನೆಗೆ ಹೋಗ್ಬಿಡಮ್ಮ. ಮುಂದಿನ ಪ್ರಶ್ನೆ ನೇರವಾಗಿರ್ತಕ್ಕಂಥ 4ನೇ ಪ್ರಶ್ನೆ ಐತಿ ನೋಡ್ರಿ. ಹಾಗಾದ್ರೆ 4ನೇ ಪ್ರಶ್ನೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ನೋಡ್ತಾ ಬಂದ್ಬಿಡಿ. ಈ ಕೆಳಗಿನವುಗಳಲ್ಲಿ ವ್ಯಾಕರಣದ ಸರಿಯಾದ ಆಯ್ಕೆ ಯಾವುದು? ಈ ಕಡೆ ನೋಡ್ರಿ. ಸ್ವಚ್ಛ ಭಾರತ್ ಅಭಿಯಾನ, ಸ್ವಚ್ಛ ಭಾರತ್ ಅಭಿಯಾನ, ಸ್ವಚ್ಛ ಭಾರತ್ ಅಭಿಯಾನ, ಸ್ವಚ್ಛ ಭಾರತ್ ಅಭಿಯಾನ ಅಂತ ಇದು. ಬೇಗ ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಕಡ್ಡಾಯ ಕನ್ನಡ ಎಕ್ಸಾಮ್ ಹಾಲ್ ಟಿಕೆಟ್ ಇನ್ನ ಬಿಟ್ಟಿಲ್ಲ. ಬಿಡ್ತಾರೆ. ಯಾವಾಗ ಬಿಡ್ತಾರ ಅಂತಂದ್ರೆ 29ಕ್ಕೆ ಎಕ್ಸಾಮ್ ಇದೆ ಅಂತಂದ್ರೆ ಅದನ್ನ ಬಿಡೋದು ಈ ತಿಂಗಳ ಬಿಡ್ತಾರ ನೋಡ್ರಿ. ಇನ್ನ 10 ದಿನ ಬೇಕು ನೋಡ್ರಿ ಬಿಡಕ. ಎಕ್ಸಾಮ್ 10 days ಬಿಫೋರ್ ಬಿಡ್ತಾರ. ಇನ್ನು ಯಾರು ಲೈಕ್ ಮಾಡಿಲ್ಲ ಒಂದ್ ಲೈಕ್ ಕೊಡ್ರಿ. ಲೈಕ್ ಬಟನ್ ಯಾಕ ಖಾಲಿ ಕಾಣ ಕೂತೈತಿ ನೋಡ್ರಿ. ಅದು ತುಂಬಿಸ್ಬೇಕಾದ್ರೆ ನೀವು ಬೇಗ ಬೇಗ ಆನ್ಸರ್ ಮಾಡ್ರಿ. ಅಪ್ಪಯ್ಯ ಅವರು ಬಿ ಅಂತ ಹೇಳ್ತಾರೆ. ನಿತೀಶ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಸಿಂಧು ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ರಾಕೇಶ್ ಅವರು 2 ಅಂತ ಹೇಳ್ತಾ ಇದ್ದಾರೆ. ಬೇಗ. ರಾಕಿ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ವೀರು ಅವರು ಸರ್ ಆರಾಮಿದ್ರೆ ಇವರು ಆರಾಮದಿನ ಆನ್ಸರ್ ಮಾಡ. ಆಮೇಲೆ ಮಾತಾಡಮ್ಮ. ಫೋನ್ ಹಚ್ಚ. ಆಮೇಲೆ ಫೋನ್ಯಾಗ ಮಾತಾಡಮ್ಮ. ಬಸವರಾಜ್ ಅವರು ಆಯ್ರಿ ಅಂತ ಆನ್ಸರ್ ಮಾಡಿ ಬಸ್ಸು. ಪುಷ್ಪ ಅವರು ಬಿ ಅಂತ ಹೇಳ್ತಾ ಇದಾರೆ. ಮಧು ಅವರು ಬಿ ಅಂತ ಹೇಳ್ತಾ ಇದಾರ. ಸ್ವಚ್ಛ ಭಾರತ್ ಅಭಿಯಾನ್ ಸಾಕು. ಒಂದೇ ಸಾರಿ ಓದ್ತೀರಿ ಮತ್ತೆ ಮೇಲೆ ಒತ್ಕೊಂತ ಕುಂತೀರಿ ನೀವು ಲೈಕ್ ಬಟನ್. ಇದು ಯಾರು ಓದ್ತಿಲ್ಲ ಅವ್ರು ಅಷ್ಟು ಓದ್ತಿರಿ. ಒಳ್ಳೆ ಓದ್ ಮಾಡ್ರಿ. ಮತ್ತೆ ಬಂದಿ ಸತಿ ಒಳ್ಳೆ ಹೋಗತ್ತೆ ಅದು. ಇಲ್ಲಿ ನೋಡ್ರಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಅಂತಕ್ಕಂಥದ್ದಾಗುತ್ತೆ ನೋಡ್ರಿ. ನೋಡ್ರಿ ಮತ್ತೆ ಇಲ್ಲಿ ಇದನ್ನ ಹಾಕಿರಿ. ಯಾರು ಮತ್ತೆ ಇಲ್ಲಿ ತಪ್ಪಿ ಹಾಕಕ್ ಹೋಗ್ಬಿಡ್ರಿ. ಯಾರು
ಇಲ್ಲಿ ಭಾರತ ಅಂತ ಐತಿ, ಸ್ವಚ್ಛ ಭಾರತ ಅಭಿಯಾನ ಅಂತ ಹೆಸರಿಟ್ಟಿಲ್ಲ ನಾವು ಅದಕ್ಕೆ. ಸ್ವಚ್ಛ ಭಾರತ ಅಭಿಯಾನ ಅಂತಕ್ಕಂಥ ಒಂದು ಹೆಸರಿಟ್ಟಿವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ರಿ. ಈ ಕಡೆ ನೋಡ್ತಾ ಬಂದ್ರೆ ಸ್ವಚ್ಛ ಭಾರತ ಅಂತ ಕರೆಕ್ಟ್ ಐತಿ. ಇಲ್ಲಿ ಯಾವತ್ ತಪ್ಪೈತಿ ಅಂದ್ರೆ ಮುಂದೆ ಇಲ್ಲಿ ಅಭಿಯಾನದಲ್ಲಿ ತಪ್ಪೈತಿ ನೋಡ್ರಿ. ದೊಡ್ಡ ಬಂದೈತಿ ನೋಡ್ರಿ, ಅನಿಮೇಶ ಬಂದೈತಿ ನೋಡ್ರಿ. ಇಲ್ಲಿ ನೋಡ್ತಾ ಬಂದ್ರೆ ನೆಕ್ಸ್ಟ್ ಸ್ವಚ್ಛ ಭಾರತ ಅಭಿಯಾನ, ಇಲ್ಲಿನೂ ಕೂಡ ಯಾವ್ದು ಮಾಹಿತಿ ಅಂದ್ರೆ ಭಾರತ ಅಂತಕ್ಕಂಥದ್ದು ಬಂದೈತಿ. ಓಕೆನಾ? ಹಂಗಾಗಿ ಇದು ಯಾವ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ಅಂತಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಅಂತಕ್ಕಂಥದ್ದು ಏನಪ್ಪ ಅಂದ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಓಕೆನಾ? ಇಂಥವುಗಳನ್ನ ಎಕ್ಸಾಮ್ಸ್ ಅಲ್ಲಿ ತುಂಬಾ ಬೇರೆ ಕೇಳ್ತಿರ್ತಾನ. ಇಂಥದ್ರ ಬಗ್ಗೆ ನಮ್ಗೆ ಸ್ವಲ್ಪ ಗಮನದಲ್ಲಿರ್ರಿ. ಇಂಥವುಗಳನ್ನ ಮೇಲಿಂದ ಮೇಲೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಮಾಡ್ತಾನ. ಇವುಗಳು ಖಂಡಿತ ಇಂಥದ್ರ ಮೇಲೆ ಒಂದು ಪ್ರಶ್ನೆ ಇರ್ತೈತಿ. ಈ ಕೆಳಗಿನ ವ್ಯಾಕರಣದ ಸರಿಯಾದ ಆಯ್ಕೆಯನ್ನು ಮಾಡಿ ಅಂತೇಳಿ ಒಂದು ಕ್ವಶನ್ ಕೇಳ್ತಾನ. ಇದ್ರ ಬಗ್ಗೆ ನಿಮ್ಗ ಗಮನದಲ್ಲಿ ಇರ್ಲರಿ. ಒಳ್ಳೆ ಹೊತ್ತು ಶಿವ ಮತ್ತೆ ನಾವ್ ಒತ್ತೀನ್ರಿ ಅಂತ ಮತ್ತೆ ಒಳ್ಳೆ ಹೊತ್ತಿ ಅನ್ನೋದು ನೋಡ್ರಿ. ಒಳ್ಳೆ ಹೊತ್ತು ಒಳ್ಳೆ ಬರ್ತಾ ಈ ಕಡೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಬಂದ್ಬಿಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ? ಹರಿಭಕ್ತ ಸಾರ, ನಳಚರಿತೆ, ಗದುಗಿನ ಭಾರತ, ರಾಮಧ್ಯಾನ ಚರಿತೆ. ಬೇಗ ಬೇಗ. ಮಧು ಅವರು ಸಿ ಅಂತ ಹೇಳ್ತಾ ಇದಾರೆ, ಪೂಜಾ ಅವರು ಸಿ ಅಂತ ಹೇಳ್ತಾ ಇದ್ದಾರೆ, ಕೋಲಾರದ ಹುಡುಗಿ ಸಿ ಅಂತ ಹೇಳ್ತಾ ಇದ್ದಾರೆ, ಭೀಮ ಅವರು ಸಿ ಅಂತ ಹೇಳ್ತಾ ಇದ್ದಾನ, ವೀರಮ್ಮ ಅವರು ಸಿ ಅಂತ ಹೇಳ್ತಾ ಇದ್ದಾರೆ. ಬೇಗ. ಗೆದ್ದೆ ಗೆಲುವೆ ಒಂದು ದಿನ ಸಿ ಅಂತ ಹೇಳ್ತಾ ಇದಾರ, ಅಪ್ಪು ಅವರು ಸಿ ಅಂತ ಹೇಳ್ತಾ ಇದಾರ, ರಮೇಶ್ ಅವರು ಸಿ ಅಂತ ಹೇಳ್ತಾ ಇದ್ದಾರೆ, ಸಿ ಅಲ್ಲ ಅಂತ ಹೇಳ್ತಾ ಇದ್ರಿ. ಬಹುತೇಕ ನಿತೀಶ್ ಅವರು ಸಿ ಅಂತ ಹೇಳ್ತಾ ಇದಾರೆ, ದೇವೇಂದ್ರ ಅವರು ಸಿ ಅಂತ ಹೇಳ್ತಾ ಇದಾರೆ, ಆಕಾಶ್ ಅವರು ಸಿ ಅಂತ ಹೇಳ್ತಾ ಇದ್ರಿ. ಬೇಗ 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 ಆನ್ಸರ್ ಮಾಡ್ತಾ ಬಂದ್ಬಿಡಿ. ಗದಗಿನ ಭಾರತ ಅಲ್ಲ ಅಂತ ಹೇಳ್ತಿದ್ರಿ ಬಹುತೇಕ ಜನರು. ಓಕೆ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಹಾಗಾದ್ರೆ ಈ ಕೆಳಗಿನ ಯಾವ ಒಂದು ಕನಕದಾಸರ ಕೃತಿ ಅಲ್ಲ ಅಂತಂದ್ರೆ ಗದಗಿನ ಭಾರತ ಅಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರಲಿ. ನೋಡಿ ಈ ಕಡೆ ನೋಡ್ತಾ ಬಂದ್ಬಿಡಿ. ಹರಿಭಕ್ತ ಸಾರ, ನಳಚರಿತೆ, ರಾಮಧ್ಯಾನ ಚರಿತೆ ಅಂತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೃತಿಗಳು ಅಂತಂದ್ರೆ ಕನಕದಾಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೃತಿ. ಅಷ್ಟೇ ಅಲ್ಲದೇನಪ್ಪ ಅಂತಂದ್ರೆ ಮೋಹನ ತರಂಗಿಣಿ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ, ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ. ಇದನ್ನು ಕೂಡ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂತಂದ್ರೆ ಕನಕದಾಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ. ಹಾಗಾದ್ರೆ ಇವೆಲ್ಲವೂ ಕೂಡ ಕನಕದಾಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳಾಗ್ಯಾವ. ಇಂಥ ಕನಕದಾಸರು ಏನಪ್ಪಾ ಅಂತಂದ್ರ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಸಂದರ್ಭದಲ್ಲಿ ಇದ್ದಂತ ಒಬ್ಬ ಕನ್ನಡದ ಶ್ರೇಷ್ಠ ಕವಿ. ಇಂಥ ಪ್ರಮುಖವಾಗಿರ್ತಕ್ಕಂಥ ಇವುಗಳನ್ನ ಅಷ್ಟೇ ರಚನೆ ಮಾಡಿಲ್ಲ. ಇವುಗಳ ಜೊತೆಗೆ ಏನಪ್ಪಾ ಅಂದ್ರೆ ಇವ್ರು ಮತ್ತೆ ಏನಪ್ಪಾ ಅಂತಂದ್ರ ಕೀರ್ತನೆಗಳನ್ನು ಕೂಡ ಏನಪ್ಪಾ ಅಂದ್ರೆ ರಚನೆ ಮಾಡ್ತಾ ಬರ್ತಾರ. ಕೀರ್ತನೆಗಳನ್ನು ಕೂಡ ಯಾರು ರಚನೆ ಮಾಡ್ತಾರಪ್ಪ ಅಂದ್ರೆ ನಮ್ಮ ಕನಕದಾಸರು ರಚನೆ ಮಾಡ್ತಾ ಬರ್ತಾರ. ನಮ್ಮ ಇಂಥ ಕನಕದಾಸರು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಹಾವೇರಿ ಜಿಲ್ಲೆದವ್ರು ಬಹಳ ಜನ ಇರ್ತಿದ್ರೆ, ಬಹುತೇಕ ಜನರು ಇದ್ರೆ ಹಾವೇರಿ ಜನರು ಯಾರಾದ್ರೂ ನೋಡಿ ಸ್ವಲ್ಪ ನಿಮ್ ಡಿಸ್ಟ್ರಿಕ್ಟ್ ಹೆಸರು ಬೇಗ ಕಮೆಂಟ್ ಮಾಡ್ತಾ ಬಂದ್ಬಿಡಿ. ಹಾವೇರಿ ಜಿಲ್ಲೆದವರು, ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕನಕದಾಸರು. ಹಾಗಾದ್ರೆ ಇಂಥ ಕನಕದಾಸರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಮ್ಸ್ ಅಲ್ಲಿ ಮೇಲಿಂದ ಮೇಲೆ ಇದನ್ನ ಕೇಳ್ತಾ ನೋಡ್ರಿ. ಮೋಹನ ತರಂಗಿಣಿ ಅಂತಕ್ಕಂಥದ್ದು, ಮೋಹನ ತರಂಗಿಣಿ ಯಾರು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಒಂದು ಕೃತಿ ಆಗಿತ್ತಪ್ಪ ಅಂದ್ರ ಕನಕದಾಸರು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ. ಇದು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಪ್ಪ ಅಂದ್ರ ಧೂಳಿನ ಅಕ್ಷರ ಬಗ್ಗೆ ಅಥವಾ ಧೂಳಾಕ್ಷರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ನೋಡ್ರಿ. ಧೂಳಾಕ್ಷರ ಅಂತಂದ್ರೆ ನಾವು ಧೂಳಿನ ಮ್ಯಾಗ ಅಕ್ಷರಗಳನ್ನ ಬರೀಬಹುದು, ಅದನ್ನ ಓದಬಹುದು. ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಮೋಹನ ತರಂಗಿಣಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರ್ರಿ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಗದಗಿನ ಭಾರತ ಅಂತಕ್ಕಂಥ ಒಂದು ಕೃತಿ ಇದೆಯಲ್ಲ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿಲ್ಲ, ಅದು ಕನಕದಾಸರಿಗೆ ಸಂಬಂಧಪಟ್ಟಿಲ್ಲ. ಗದಗಿನ ಭಾರತ ಅಂತಕ್ಕಂಥ ಒಂದು ಕೃತಿಯು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಆಗುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಕುಮಾರವ್ಯಾಸನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಗದಗಿನ ಭಾರತ ಅಂತಕ್ಕಂಥ ಒಂದು ಕೃತಿ. ಹಾಗಾದ್ರೆ ಗದಗಿನ ಭಾರತವನ್ನು ರಚನೆ ಮಾಡಿರ್ತಕ್ಕಂಥ ಇಂಥ ಕುಮಾರವ್ಯಾಸನ ಗದಗ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಗದಗ ಜಿಲ್ಲೆಯ ಕೋಳೆವಾಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ಯಾರ ಆಶ್ರಯ ಪಡ್ಕೊಂಡಿದ್ದಂತಂದ್ರ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದಲ್ಲಿದ್ದಂತ ಒಬ್ಬ ಕನ್ನಡದ ಶ್ರೇಷ್ಠ ಕವಿ ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಇಂಥ ವ್ಯಕ್ತಿಯನ್ನು ನಾವು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ. ಯಾರನ್ನಪ್ಪ ಅಂದ್ರ ನಮ್ಮ ಗದಗಿನ ನಾರಾಯಣಪ್ಪನನ್ನು, ಈ ಕುಮಾರವ್ಯಾಸನನ್ನು ನಾವೇನಂತ ಕರಿತೀವಪ್ಪ ಅಂದ್ರ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್. ಓಕೆ. ಹಾಗಾದ್ರೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನ ಐರಾವತ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಯಾರು ರಚನೆ ಮಾಡ್ತಾರಪ್ಪ ಅಂದ್ರೆ ನಮ್ಮ ಕುಮಾರವ್ಯಾಸ ರಚನೆ ಮಾಡ್ತಾ ಬರ್ತಾನ. ನೇರವಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆಗೆ ಹೋಗ್ಬಿಡಮ್ಮ. ಪ್ರಶ್ನೆ 6ಕ್ಕೆ ನಾವು ಹೋಗ್ಬಿಡಮ್ಮ. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಪ್ರಶ್ನೆ 6 ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಓಕೆ, ಈ ಕಡೆ ನೋಡ್ತಾ ಬಂದ್ಬಿಡಿ. KS ಇಲ್ಲಿ ನರಸಿಂಹಸ್ವಾಮಿ ಅವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ?
ಬೇಗ. ರಮೇಶ್ ಅವರು ಬಿ ಅಂತ ಹೇಳ್ತಾ ಇದ್ದಾರ, ಕುಸುಮ ಅವರು ಬಿ ಅಂತ ಹೇಳ್ತಾ ಇದ್ದಾರ, ನಾಗವೇಣಿ ಡಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ತನು ಅವರು ಬಿ ಅಂತ ಹೇಳ್ತಾ ಇದಾರ, ಮೇಘ ಅವರು ಡಿ ಅಂತ ಹೇಳ್ತಾ ಇದ್ದಾರೆ, ಅಪ್ಪಯ್ಯ ಅವರು 2 ಅಂತ ಹೇಳ್ತಾ ಇದ್ದಾರೆ. ಬೇಗ ಬೇಗ ಆನ್ಸರ್ನ ಕಮೆಂಟ್ ಮಾಡ್ತಾ ಬಂದ್ಬಿಡಿ ಅದಕ್ಕೆ. ಬಿ 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 ಬಹುತೇಕ ಜನರ ಆನ್ಸರ್ ಏನಾಗಿದೆಪ್ಪ ಅಂದ್ರೆ ಬಿ ಅಂತ ಆನ್ಸರ್ನ ಕಮೆಂಟ್ ಮಾಡ್ತಾ ಇದ್ದೀರಿ. ಬೇಗ ಬೇಗ ಆನ್ಸರ್ನ ಕಮೆಂಟ್ ಮಾಡ್ತಾ ಬಂದ್ಬಿಡಿ. ಬಹುತೇಕ ಜನರು ಎಲ್ಲರ ಉತ್ತರ ಏನಪ್ಪ ಅಂದ್ರೆ ಬಿ ಆಗ್ತಾ ಇದೆ. ಓಕೆ, ಹಾಗಾದ್ರೆ ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಮಾಡ್ತಾ ಬಂದ್ಬಿಡಿ. ಹಾಗಾದ್ರೆ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೈಸೂರು ಮಲ್ಲಿಗೆ ಅಲ್ಲ. ಒಂದು ನಿಮಿಷ. ಎಸ್, ಮೈಸೂರು ಮಲ್ಲಿಗೆ ಅಂತಕ್ಕಂಥ ಒಂದು ಕೃತಿಗೆ ಅವ್ರು ಏನಪ್ಪ ಅಂತಂದ್ರ KS ನರಸಿಂಹಸ್ವಾಮಿ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಯಾವ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಾರಪ್ಪ ಅಂತಂದ್ರೆ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರ್ಲಿ. ಓಕೆ, ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಇಂಥ ನರಸಿಂಹಸ್ವಾಮಿ ಅವರು ತೆರೆದ ಬಾಗಿಲು ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾ ಬಂದ್ರೆ ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು ದೀಪದ ಮಲ್ಲಿಗೆ, ದುಂಡು ಮಲ್ಲಿಗೆ, ಎಲ್ಲವೂ ಮಲ್ಲಿಗೆ ಅದಾವ ನೋಡ್ರಿ. ಇಲ್ಲಿ ಯಾವ್ದಾದ್ರೂ ತಗರಿ ನೀವು, ಮೈಸೂರು ಮಲ್ಲಿಗೆ ಆದ್ರೆ ತಗರ್ರಿ, ದೀಪದ ಮಲ್ಲಿಗೆ ಆದ್ರೆ ತಗರ್ರಿ, ದುಂಡು ಮಲ್ಲಿಗೆ ಆದ್ರೆ ತಗರ್ರಿ. ನೆಕ್ಸ್ಟ್ ಇಲ್ಲಿ ಒಂದು ಯಾವ್ದೋ ಒಂದು ತೆರೆದೈತಿ ನೋಡ್ರಿ ಬಾಗಲ. ಇವುಗಳನ್ನೆಲ್ಲವನ್ನು ತಗೊಂಡು ಹೋಗಿ ಒಂದು ಬಾಗಲ ತೆರೆದೈತಿ, ಅದಕ್ಕೆ ತೆರೆದ ಬಾಗಿಲು. ಯಾರು ರಚನೆ ಮಾಡಿರ್ತಕ್ಕಂಥ ಕೃತಿಗಳಂದ್ರೆ KS ನರಸಿಂಹಸ್ವಾಮಿ ಅವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು. ಮೈಸೂರು ಮಲ್ಲಿಗೆ, ದೀಪ ಮಲ್ಲಿಗೆ, ದುಂಡು ಮಲ್ಲಿಗೆ ಎಲ್ಲವನ್ನು ತೆಗೆದುಕೊಂಡು ತೆರೆದ ಬಾಗಿಲಿಗೆ ನೀವು ಒಳಗಡೆ ನಿಮ್ಮ ಪ್ರಯಾಣವನ್ನು ಸಾಗಿಸಬಹುದು. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ನಮ್ಮ KS ನರಸಿಂಹಸ್ವಾಮಿ ಅವರೇನಪ್ಪ ಅಂದ್ರೆ ಕಿಕ್ಕೇರಿ ಸುಬ್ಬರಾವ ನರಸಿಂಹಸ್ವಾಮಿ ಅವರ ಪೂರ್ಣ ಹೆಸರು ಕಿಕ್ಕೇರಿ ಸುಬ್ಬರಾವ ನರಸಿಂಹಸ್ವಾಮಿ ಅಂತಕ್ಕಂಥ ಅವರ ಪೂರ್ಣ ಹೆಸರು. ಇವರು 1915 ಜನವರಿ 26ರಂದು ಜನಿಸ್ತಾರೆ. ಹಾಗಾದ್ರೆ ಇವರು ಹಲವಾರು ರೀತಿಯಾಗಿರ್ತಕ್ಕಂಥ ಕವನ ಸಂಕಲನಗಳನ್ನು ರಚನೆ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಕವನ ಸಂಕಲನಗಳನ್ನು ನೋಡ್ತಾ ಬಂದ್ಬಿಡಿ. ಮೈಸೂರು ಮಲ್ಲಿಗೆ ಅಂತಕ್ಕಂಥ ಒಂದು ಕವನ ಸಂಕಲನ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಅಂಗುರ ಅಂತಕ್ಕಂಥ ಒಂದು ಕವನ ಸಂಕಲನ, ಐರಾವತ ಅಂತಕ್ಕಂಥ ಒಂದು ಕವನ ಸಂಕಲನ, ನೆಕ್ಸ್ಟ್ ದೀಪದ ಮಲ್ಲಿಗೆ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕವನ ಸಂಕಲನ. ಈ ಕಡೆ ಇರ್ತಕ್ಕಂಥ ಇಲ್ಲಿ ಇರುವಂತಿಗೆ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕವನ ಸಂಕಲನ, ಇಲ್ಲಿ ಶೀಲಾಲತೆ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕವನ ಸಂಕಲನ, ಮನೆಯಿಂದ ಮನೆಗೆ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕವನ ಸಂಕಲನ. ನೋಡ್ರಿ, ಮನೆಯಿಂದ ಮನೆಗೆ ಅಂತಕ್ಕಂಥದ್ದು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ತೆರೆದ ಬಾಗಿಲು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕವನ ಸಂಕಲನ. ನೆಕ್ಸ್ಟ್ ನವಪಲ್ಲವ ಅಂತಕ್ಕಂಥ ಕವನ ಸಂಕಲನ. ಇಲ್ಲಿ ಮಲ್ಲಿಗೆಯ ಮಾಲೆ. ನೋಡ್ರಿ, ಬರೇ ಹೂವದ ಮ್ಯಾಗ ರಚನೆ ಮಾಡ್ರಿ ಅವ್ರು. ಹೂವು ಅಂದ್ರ ಅಷ್ಟು ಇಷ್ಟ ಅವರಿಗೆ, ವಿಶೇಷವಾಗಿ ಮಲ್ಲಿಗೆ ಹೂವು ಮತ್ತೆ ಹೂವು. ಇಲ್ಲಿ ಮಲ್ಲಿಗೆ ಮಾಲೆ ಅಂತಕ್ಕಂಥದ್ದು. ನೆಕ್ಸ್ಟ್ ದುಂಡು ಮಲ್ಲಿಗೆ ಅಂತಕ್ಕಂಥ, ಇದನ್ನು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೋಡಿ, ನವಿಲದಾನಿ ಅಂತಕ್ಕಂಥದ್ದು, ಸಂಜೆ ಆಡು ಅಂತಕ್ಕಂಥದ್ದು. ನೆಕ್ಸ್ಟ್ ಕೈಮರದ ನೆಲದಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಎದೆ ತುಂಬ ನಕ್ಷತ್ರ, ಎದೆ ತುಂಬಾ ಎತ್ತಗರೆ ಸಿಳಿದ್ರು ಕೂಡ ನಕ್ಷತ್ರ ಕಾಣ್ತಿದ್ವು ಅವ್ರಿಗೆ. ಎದೆ ತುಂಬ ನಕ್ಷತ್ರ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೌನದಲ್ಲಿ ಮಾತುಡುಕುತ್ತಾ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿ. ನೆಕ್ಸ್ಟ್ ದೀಪ ಸಾಲಿನ ನಡುವೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಡು ಹಸೆ, ಇಕ್ಕಳ ಅಂತಕ್ಕಂಥದ್ದು, ಮಾರಿಯ ಕಲ್ಲು, ಉಪವನ. ನೆಕ್ಸ್ಟ್ ದಮಯಂತಿ, ಸಿರಿ ಸಂಪಿಗೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಸಿರಿ ಸಂಪಿಗೆ ಅಂತಕ್ಕಂಥದ್ದು ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಯಾರ ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿಗಳಂತದ್ದು ಕವನ ಸಂಕಲನಗಳಂತಂದ್ರೆ KS ನರಸಿಂಹಸ್ವಾಮಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಏನಾಗಿದವಪ್ಪ ಅಂತಂದ್ರೆ ಇವು ಕವನ ಸಂಕಲನಗಳಾಗಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ವಿಶೇಷವಾಗಿ ಮನೆಯಿಂದ ಮನೆಗೆ ಇಂಪಾರ್ಟೆಂಟು, ದೀಪದ ಮಲ್ಲಿಗೆ ಇಂಪಾರ್ಟೆಂಟು, ತೆರೆದ ಬಾಗಿಲು ಇಂಪಾರ್ಟೆಂಟು, ದುಂಡು ಮಲ್ಲಿಗೆ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಮೌನದಲ್ಲಿ ಮಾತು ಹುಡುಕುತ್ತಾ ಇದು ಇಂಪಾರ್ಟೆಂಟು, ಸಿರಿ ಸಂಪಿಗೆ ಇಂಪಾರ್ಟೆಂಟು, ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇರಲಿ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಮುಂದೆ ನೇರವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಈ ಕಡೆ. ಹಾಗಾದ್ರೆ ಇವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ಇವರಿಗೆ 1991ರಲ್ಲಿ ಅತ್ಯುತ್ತಮ ಸಾಹಿತ್ಯಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಅತ್ಯುತ್ತಮ ಸಾಹಿತ್ಯಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಬಂದೈತಿ. 1995ರಲ್ಲಿ ಇವರಿಗೆ ಪಂಪ ಸಾಹಿತ್ಯ ಪ್ರಶಸ್ತಿ ಬಂದೈತಿ. ನೆಕ್ಸ್ಟ್ ಇವರಿಗೆ
ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಅಷ್ಟೇ ಅಲ್ಲದೆ ಅವರಿಗೆ ಏನಪ್ಪಾ ಅಂದ್ರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಾಹಿತ್ಯಕ್ಕಾಗಿ ACN ಪ್ರಶಸ್ತಿ ಕೂಡ ದೊರಕಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರ್ಬೇಕಾಗ್ತದೆ. ಇದು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗುತ್ತೆ ಅಂತಂದ್ರೆ ನಮ್ಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ KS ನರಸಿಂಹಸ್ವಾಮಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಓಕೆ, ಹಾಗಾದ್ರೆ ನಾವು ನೇರವಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಹೋಗ್ಬಿಡಮ್ಮ. ಈ ಕಡೆ ನೋಡ್ತಾ ಬಂದ್ಬಿಡಿ. ಪ್ರಶ್ನೆ 7 ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ಪದ ದಿರುಕ್ತಿಗೆ ಉದಾಹರಣೆಯಾಗಿದೆ ಅಂತೇಳಿ ಪ್ರಶ್ನೆ ಐತಿ ನೋಡ್ರಿ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ದಿರುಕ್ತಿಗೆ ಉದಾಹರಣೆ ಬೇಗ. ಇನ್ನ ಯಾರು ಲೈಕ್ ಮಾಡಿಲ್ಲ ಪಟ್ ಅಂತ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ತುಂಬಾ ಜನ ಇದ್ರಿ ಕ್ಲಾಸ್ ಅಲ್ಲಿ, ಬಟ್ ನಿಮ್ಮಷ್ಟು ಲೈಕ್ ಬಂದಿಲ್ಲ ಇದರಲ್ಲಿ. ಮನೆಗೆಲಸ ಪಾರ್ಟ್ 2 ಹೆಚ್ಚೇನು. ಬೇಗ 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 ಬೇಗ. ಇದು ಯಾವುದಕ್ಕೆ ಉದಾಹರಣೆ? ಬೇಗ ಬೇಗ ಎಲ್ಲರೂ ಲೈಕ್ ಮಾಡ್ರಿ. ನಿಮ್ಮ ಲೈಕ್ ಪಟ್ ಅಂತ ಎಲ್ಲಿಗೆ ಹೋಗ್ಬೇಕಂದ್ರೆ ಅವು ದಾಟಿ ಹೋಗ್ಬೇಕವು. ನೀವು ಒಟ್ಟ ದಾಡ್ಸಂಗಿಲ್ಲ ಪುಟ್ಟ. ಬೇಗ ಬೇಗ. ಕನ್ನಡತಿ ಬೇಗ ಬೇಗ ಅಂತ ಹೇಳ್ತಾ ಇದಾರೆ. ಮಾದೇವ್ ಅವರು D ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಅವರು 4 ಅಂತ ಹೇಳ್ತಾ ಇದ್ದಾರೆ. ತನು ಅವರು ಬೇಗ ಬೇಗ ಅಂತ ಹೇಳ್ತಾ ಇದ್ದಾರೆ. ಸಕ್ಕರೆ ನಾಡಿನ ಹುಡುಗಿ D ಅಂತ ಹೇಳ್ತಾ ಇದ್ರಿ. ಎಲ್ಲೆಲ್ಲಿ ಏನೇನು ಹೆಸರು ಇಟ್ಕೊಂಡ್ ಬರ್ತೀರಿ ನೀವು ಅಂತ ನಾನು. ಕನ್ನಡತಿ ಅಂತ, ಸಂಸ್ಕೃತಿ ಅಂತ, ಸಕ್ಕರೆ ನಾಡಿನ ಹುಡುಗಿ ಅಂತ, ಚಿನ್ನದ ನಾಡಿನ ಹುಡುಗಿ ಅಂತ, ಇನ್ನು ಏನೇನು ಹೆಸರು ಇಟ್ಕೊಂಡ್ ಬರ್ತೀರಿ. ಇನ್ನ ಆ ಭಗವಂತ ಈ ಕಿವಿಗೆ ಏನೇನು ಕೇಳಿಸ್ಬೇಕು ಅನ್ಕೊಂಡ ನಾ ಏನ್ ಅವಕ್ಕೆ ಇರ್ಲು. ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ರೆ ಆನ್ಸರ್ ಮಾಡ್ತಾ ಬಂದ್ಬಿಡಿ. ನೋಡ್ರಿ ನಮ್ಮ ಹುಡ್ರಿ ಅಷ್ಟು ಸಿಂಪಲ್ ಆಗಿರ್ತಾವ. ತಮ್ಮ ಹೆಸರು ತಾವ್ ಇಟ್ಕೊಂಡ್ ಬರ್ತಾವ. ನಿಮ್ ರಿಯಲ್ ಹೆಸರು ಕೇಳಿದ್ರೆ ಮತ್ತೆ ನಾವು ನಮ್ಮ ಹುಡ್ರ ಗಾಬರಿ ಹಾಕವ. ಅಷ್ಟು ಚಂದ ಇರ್ತಾವ ನಿಮ್ ರಿಯಲ್ ಹೆಸರು. ಬೇಗ ನೋಡ್ರಿ ನಮ್ಮ ಹುಡ್ರು ಫುಲ್ ಖುಷಿ ಆಗ್ಬಿಟ್ರು ನೋಡಿ. ಈಗ ಮೇಲಿಂದ ಮೇಲೆ ಕಮೆಂಟ್ ಮಾಡ್ತಾರ. ಆನ್ಸರ್ ಮಾಡ್ರಿ ಅಂತಂದ್ರ ಇಂಥ ಯಾರಿಗಾರ ಬೇಯದಕ್ಕೆ ಹಾಕಿಂತ ಕುಂತಿರ್ತಾರ. ಒಟ್ಟು ಯಾರಿಗಾರ ಬೈದ್ವಿ ಅಂತ ಫುಲ್ ಅವ್ರಿಗೆ ಪೂರ್ತಿ ಅವತ್ತು ಮಜಾ ಅವತ್ತು. ಓಕೆ, ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಈ ಕೆಳಗಿನ ಯಾವ ಪದ ದಿರುಕ್ತಿಗೆ ಉದಾಹರಣೆ ಆಗಿದೆ ಅಂತಂದ್ರೆ ಬೇಗ ಬೇಗ ಅಂತಕ್ಕಂಥ ಒಂದು ಪದ ಏನಕ್ಕೆ ನೋಡ್ರಿ. ಇದು ದಿರುಕ್ತಿಗೆ ಒಂದು ಉದಾಹರಣೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರ್ರಿ. ನಾನು ಆಲ್ರೆಡಿ ದಿರುಕ್ತವಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆ ಹೋಗ್ಬಿಡಮ್ಮ. ಹಾಗಾದ್ರೆ ಈ ಕಡೆ ಬಂದ್ಬಿಡಿ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಷಟ್ಪದಿಯ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ. ಷಟ್ಪದಿಯ ಬ್ರಹ್ಮ. ಕಲ್ಪನಾ, ನಾವು ನಿನ್ ನೇಮ್ ಚೇಂಜ್ ಮಾಡಿಲ್ಲ ಅಂತ. ಚೇಂಜ್ ಮಾಡಿಲ್ಲವ. ನೀವು ಆನ್ಸರ್ ಮಾಡ್ರಿ ಬೇಗ. ಈಗ ನೀವು ಆನ್ಸರ್ ಮಾಡ್ತಾ ಬಂದ್ಬಿಡಿ ಬೇಗ. ಡಿ 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 ಅಂತ ಹೇಳ್ತಾ ಇದ್ದೀರಿ. ಬಹುತೇಕ ಜನರ ಉತ್ತರ D ಆಗ್ತಾ ಇದೆ. ಬೇಗ 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 ಬೇಗ. ನಿಮ್ಮ ಉತ್ತರ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ನನ್ನ ಒಂದು ಮೊಬೈಲ್ ಅಲ್ಲಿ ಕಾಣೆ ಆಗ್ತಾ ಇದೆ ಅಥವಾ ಕಾಣ್ತಾ ಇದೆ. ಎಲ್ಲರೂ ಬಹುತೇಕ ಜನರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಆನ್ಸರ್ನ ಮಾಡ್ತಾ ಬರ್ತಾ ಇದ್ದೀರಿ. ಇಲ್ಲಿ ಷಟ್ಪದಿಯ ಬ್ರಹ್ಮ ಎಂದು ನಾವು ಯಾರನ್ನ ಕರಿತೀವಿ ಅಂತ ಕೇಳ್ತಪ್ಪ ಅಂತಂದ್ರೆ ರಾಘವಾಂಕನನ್ನು ಕರಿತೀವಿ ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕು ನೋಡ್ರಿ. ಷಟ್ಪದಿಯ ಬ್ರಹ್ಮ. ಓಕೆ, ಹಾಗಾದ್ರೆ ಷಟ್ಪದಿಯ ಬ್ರಹ್ಮ ಎಂದು ನಾವು ರಾಘವಾಂಕನನ್ನು ಕರಿತಾ ಇದೀವಿ ಅಂತ ನಿಮ್ಗೆ ಕ್ಲಿಯರ್ ಆಯ್ತು ಈಗ ಆಲ್ರೆಡಿ. ಈಗ ಹಾಗಾದ್ರೆ ನಾವಿಲ್ಲಿ ನೋಡ್ರಿ ಮತ್ತೆ ಯಾರಾದ್ರೂ ಆಪ್ಷನ್ ಅಲ್ಲಿ ಹರಿಹರನನ್ನು ನಾವೇನಂತ ಕರಿತಾ ಬರ್ತೀವಿ. ಹರಿಹರನನ್ನು ನಾವೇನಂತ ಕರಿತೀವಿ. ಬಸವಣ್ಣನವರನ್ನು ನಾವೇನಂತ ಕರಿತೀವಿ. ಪುರಂದರದಾಸರನ್ನ ನಾವೇನಂತ ಕರಿತೀವಿ. ಬೇಗ ಕಮೆಂಟ್ ಮಾಡ್ತಾ ಬಂದ್ಬಿಡಿ. ಹಿಂದೆ ತ್ರಿಪದಿಯ ಬ್ರಹ್ಮ ಸರ್ವಜ್ಞ. ನನ್ನಾಕಿ ಅರಗಿಣಿ ನೇಮ್ ಇದೆ ಹೇಳಿ ಸರ್ ಪ್ಲೀಸ್ ಅಂತ. ನಿನ್ನಾಕಿ ಅರಗಿಣಿ ಆದ್ರೆ ನಾನೇನು ಮಾಡೋ ಶಿವ. ಆದ್ರೆ ನಿನಗಾಗಿರ್ತಾಳೆ ನಿನ್ನಾಕಿ ಅರಗಿಣಿ. ಆತನಾಕಿ ಅರಗಿಣಿ ಅದಾಳ ಅಂತ ನೋಡ್ರಿ. ಅರಗಿಣಿ ಅದಾಳ ಏನ್ ಅರ್ಧ ಗಿಳಿ ಅದಾಳ? ಯಾರು? ಮಾರ್ಟಿನ್ ಲೂಥರ್ ಬಸವಣ್ಣ. ಎಸ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರಿತೀರಿ? ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ನೋಡ್ರಿ. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಬಸವಣ್ಣನ ಕರಿತೀವಿ. ಬೇಗ ಬೇಗ. ರಗಳೆ ಕವಿ ಹರಿಹರ. ರಗಳೆ ಕವಿ ಹರಿಹರನ್ನ ಕರಿತೀವಿ ನೋಡ್ರಿ. ರಗಳೆ ಕವಿ ಅಂತ ಹೇಳಿ. ನೆಕ್ಸ್ಟ್ ಪುರಂದರದಾಸರನ್ನ ಏನ್ ಕರಿತೀವಿ? ಬೇಗ ಬೇಗ.
ಕರ್ನಾಟಕ ಸಂಗೀತದ ಪಿತಾಮಹ, ಕರ್ನಾಟಕ ಸಂಗೀತದ ಪಿತಾಮಹ, ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತಂದ್ರೆ ಪುರಂದರ ದಾಸರನ್ನ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಕರ್ನಾಟಕಕ್ಕೆ ಹಾಗಾದ್ರೆ 8ನೇ ಪ್ರಶ್ನೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನೇರವಾಗಿರ್ತಕ್ಕಂಥ ಪ್ರಶ್ನೆ 9 ಈ ಕಡೆ ನೋಡ್ತಾ ಬಂದ್ಬಿಡಿ. ಪ್ರಶ್ನೆ 9 ಈ ರೀತಿ ಇದೆ. ಕನ್ನಡದ ಮೊದಲ ರಾಷ್ಟ್ರಕವಿ, ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ಕುವೆಂಪು, GS ಶಿವರುದ್ರಪ್ಪ, ಡಾಕ್ಟರ್ ಸಿದ್ದಲಿಂಗಯ್ಯ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ನೋಡ್ರಿ? ಸಕ್ಕರೆ ನಾಡು ಹುಡುಗಿ ಕುವೆಂಪು ಅಂತ ಹೇಳಕ್ ಕುಂತ ನೋಡ್ರಿ. ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪು ಅಂತ ನೋಡ್ರಿ. ಫೋಟೋ ಹೆಸರು ಸಿಗೋನು ಹೇಳ್ರಿ. ಪ್ರಾಣೇಶ್ ಸಾಗರ್ ಅಂತ ಹೇಳ್ತಾ ಇದಾರೆ. ಎಸ್, ಓಕೆ, ಬೇಗ ಬೇಗ. ಬುಲೆಟ್ ಬಸ್ಯಾ, ಬುಲೆಟ್ ಬಸ್ ಬಂದ ನೋಡ್ರು ಕ್ಲಾಸಿಗೆ. ಕರ್ಕರ್ ಒಳಗ್ ಕರ್ಕರ್ ಬೇಗ. ಬುಲೆಟ್ ಬಸ್ ಏನ್ ಆನ್ಸರ್ ಮಾಡಿ ನೀನು ಅಂತ ಹೇಳಿ ಅಲ್ಲ. ಬೇಗ ಬೇಗ ಮಾಡ್ತಾ ಇದ್ರಿ ಆನ್ಸರ್. ಬಹುತೇಕ ಜನರು ಆನ್ಸರ್ ಮಾಡ್ತಾ ಇದ್ದೀರಿ. ಓಕೆ ನೋಡಿದ್ನಿ. ಬುಲೆಟ್ ಬಸ್ ಆನ್ಸರ್ ಮಾಡಿ ಬೇಗ. ಓಕೆ, ಇದಕ್ಕೆ ಯಾರು ಬಹುತೇಕ ಜನರು ಆಲ್ಮೋಸ್ಟ್ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಬಂದಿದ್ದೀರಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಪ್ಪ ಅಂತಂದ್ರೆ ಯಾರು ಆನ್ಸರ್ ಮಾಡ್ತಾ ಬಂದಿರಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ನೋಡ್ರಿ. ಪಂಜೆ ಮಂಜೇಶ್ವರ. ಇಲ್ಲಿ ಪಂಜೆ ಮಂಜೇಶ್ವರ ಗೋವಿಂದಪ್ಪೈ ಅಂದ್ರೆ ಗೋವಿಂದಪ್ಪೈ ಅಂತ ನಾವು ಕರಿತೀವಿ. ಆ ಕೆಲವು ಮಂದಿಗೆ ಏನಾಗಿರುತ್ತಪ್ಪ ಅಂದ್ರೆ ಕನ್ಫ್ಯೂಸ್ ಆಗಿರುತ್ತೆ. ಇಲ್ಲಿ ಇವ್ರು ಯಾರ ಮರ ಪಂಜೆ ಮಂಜೇಶ್ವರ ಗೋವಿಂದಪ್ಪೈ ಅಂತಂದು. ಗೋವಿಂದಪ್ಪಯ್ಯ ಯಾರ್ರಿ? ಗೋವಿಂದಪ್ಪಯ್ಯ ಅವ್ರನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ. ಕನ್ನಡದ ಮೊದಲನೇ ರಾಷ್ಟ್ರಕವಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಇಲ್ಲಿರ್ತಕ್ಕಂಥ ಪಂಜೆ ಮಂಜೇಶ್ವರ ಗೋವಿಂದಪ್ಪಯ್ಯ ಅಂತಕ್ಕಂಥವ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಓಕೆ, ಹಾಗಾದ್ರೆ ಇವರಿಗೆ 1883ರಲ್ಲಿ ಏನಪ್ಪಾ ಅಂತಂದ್ರ ರಾಷ್ಟ್ರಕವಿ ಬಿರುದನ್ನು ನೀಡಲಾಗಿದೆ. ಹಾಗಾದ್ರೆ ನಮ್ಮ ಈ ಒಂದು ಪಂಜೆ ಮಂಜೇಶ್ವರ ಅವರಿಗೆ 1883ರಲ್ಲಿ ರಾಷ್ಟ್ರಕವಿ ಬಿರುದನ್ನು ನೀಡತಕ್ಕಂಥ ಸರ್ಕಾರ ಯಾವ್ದಪ್ಪ ಅಂತಂದ್ರೆ ಮದ್ರಾಸ್ ಸರ್ಕಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ಇಲ್ಲಿ ಕರ್ನಾಟಕ ಏಕೀಕರಣವನ್ನು ಹೊಂದುವುದಕ್ಕಿಂತ ಮೊದಲು ಅಷ್ಟೇ ಅಲ್ಲದೇನಪ್ಪ ಅಂತಂದ್ರ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕವು ಅರಿದು ಹನ್ನೆರಡಾಗಿತ್ತು. ಅಂದ್ರೆ ಅರಿದು ಹಂಚುವಾಗಿತ್ತು. ಈ ಅರಿದು ಹಂಚುವಾಗಿರುವ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಏನಪ್ಪಾ ಅಂದ್ರೆ ನಾವು ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ, ನೆಕ್ಸ್ಟ್ ಅಷ್ಟೇ ಅಲ್ಲದೇನಪ್ಪ ಅಂತಂದ್ರ ಮೈಸೂರು ಪ್ರಾಂತ್ಯ. ಈ ಮೈಸೂರು ಪ್ರಾಂತ್ಯನ ಜೊತೆಗೆ ಏನಪ್ಪಾ ಅಂತಂದ್ರ ಕೊಡಗ ಅಥವಾ ಕೋರ್ಗ ಅಂತಕ್ಕಂಥ ಒಂದು ಪ್ರಾಂತ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಾಂತ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಎಕ್ಸಾಮ್ಸ್ ಅಲ್ಲಿ ತುಂಬಾ ಬೇರೆ ಪ್ರಶ್ನೆ ಮಾಡ್ತಾ ಬರ್ತಾನ. ಹಾಗಾದ್ರೆ ಈ ಬಾಂಬೆ, ಮದ್ರಾಸ್, ಹೈದರಾಬಾದ್ ಕರ್ನಾಟಕ ಮತ್ತು ಮೈಸೂರು ಕೊಡಗು ಅಂತಕ್ಕಂಥ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಈ ಮದ್ರಾಸ್ ಪ್ರಾಂತ್ಯದೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಿದ್ವು. ಅವು ಯಾವ್ಯಾವಪ್ಪ ಅಂತಂದ್ರ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಅದರ ಜೊತೆಗೆ ಬಳ್ಳಾರಿಯಿಂದ ವಿಭಜನೆಗೊಂಡಿರ್ತಕ್ಕಂಥ ವಿಜಯನಗರ ಜಿಲ್ಲೆ ಅದರಲ್ಲಿ ಮೊದಲು ಬಳ್ಳಾರಿಯಿಂದ ವಿಭಜನೆಗೊಂಡಿರ್ತಕ್ಕಂಥ ಜಿಲ್ಲೆ ವಿಜಯನಗರ ಜಿಲ್ಲೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ. ನೆಕ್ಸ್ಟ್ ದಕ್ಷಿಣ ಕನ್ನಡದಿಂದ ವಿಭಜನೆಗೊಂಡಿರ್ತಕ್ಕಂಥ ಜಿಲ್ಲೆ ಉಡುಪಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಇರಲಿ. ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಯಾವ ಒಂದು ಎದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರೆ ಯಾವ ಪ್ರಾಂತ್ಯಕ್ಕೆ ಅಂತಂದ್ರೆ ಈ ಒಂದು ಮದ್ರಾಸ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆವಾಗಿದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಂದ್ರ ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು. ಇವು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲೆ ಬರ್ತಾವ? ವಿಜಯನಗರ ಮತ್ತು ಬಳ್ಳಾರಿ. ಇವು ಮೊದ್ಲಕ್ಕೆ ಯಾವ ಪ್ರಾಂತ್ಯದಲ್ಲಿ ಇದ್ವು ಅಂದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಕ್ಲಿಯರ್ ಇರಲಿ. ಓಕೆನಾ? ನೆಕ್ಸ್ಟ್ ಈ ಕಡೆ ಬಾಂಬೆ ಪ್ರಾಂತ್ಯಕ್ಕೆ ನಾವು ಬಂತಪ್ಪ ಅಂತಂದ್ರ ನಮ್ಮ ಬೆಳಗಾವಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಆ ಕಡೆ ಇರ್ತಕ್ಕಂಥ ಬಿಜಾಪುರ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿದ್ವು ಅಂತಂದ್ರೆ ಬಾಂಬೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿದ್ವು. ಅಷ್ಟೇ ಅಲ್ಲದ್ರೆ ಮೈಸೂರು ಸಂಸ್ಥಾನದ ಈ ಮೈಸೂರಿನ ಅಕ್ಕಪಕ್ಕ ಇರತಕ್ಕಂಥ ಎಲ್ಲಾ ಪ್ರದೇಶಗಳು ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಕೋರ್ಗ ಅಂತಕ್ಕಂಥದ್ದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳ ಇತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರಲಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ತಾ ಬಂದ್ಬಿಡಿ. 1883ರಲ್ಲಿ ಮದ್ರಾಸ್ ಸರ್ಕಾರದಿಂದ ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ
ಈ ಎಂ ಗೋವಿಂದಪ್ಪಯ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಕ್ಲಿಯರ್ ರೀ. ಓಕೆ, ಹಾಗಾದ್ರೆ ಎರಡನೇ ರಾಷ್ಟ್ರಕವಿ ಎಂದು ಪ್ರಸಿದ್ಧಿಗೊಂಡವರು, ಎರಡನೇ ರಾಷ್ಟ್ರಕವಿ ಎಂದು ನಾವ್ ಯಾರನ್ನ ಕರಿತೀವಪ್ಪ ಅಂದ್ರೆ ಕುವೆಂಪು ಅವ್ರನ್ನ ಕರಿತಾ ಬರಿತೀವಿ. ಹಾಗಾದ್ರೆ ಎರಡನೇ ರಾಷ್ಟ್ರಕವಿ ಕುವೆಂಪು ಅವರಿಗೆ ಇದು ಯಾವಾಗ ಅವರಿಗೆ ಎರಡನೇ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಪ್ಪ ಅಂದ್ರೆ 1964ರಲ್ಲಿ ಕುವೆಂಪು ಅವರನ್ನು ನಾವು ಎರಡನೇ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಗಮನದಲ್ಲಿರ್ಲರಿ. ಓಕೆ, ಹಾಗಾದ್ರೆ ಈ ಕಡೆ ನೋಡ್ತಾ ಬಂದ್ಬಿಡಿ, ಮೂರನೇ ರಾಷ್ಟ್ರಕವಿ ಅಂತಕ್ಕಂಥದ್ದಿದೆ. ಮೂರನೇ ರಾಷ್ಟ್ರಕವಿ ಅಂತ ಹೇಳಿ ನಾವ್ ಯಾರನ್ನ ಕರಿತಾ ಬಂದಿವಪ್ಪ ಅಂದ್ರ GS ಶಿವರುದ್ರಪ್ಪನವ್ರನ್ನ ಕರಿದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕ್ರಿ. GS ಶಿವರುದ್ರಪ್ಪ ಅನ್ನೋರ್ ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತಕ್ಕಂಥವ್ರು, ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪರವ್ರು ಏನಪ್ಪಾ ಅಂತಂದ್ರ ಇವರನ್ನು ನಾವು ಮೂರನೇ ರಾಷ್ಟ್ರಕವಿ ಅಂತ ಹೇಳಿ ಕರಿದೀವಿ. ಇವರನ್ನ ಮೂರನೇ ರಾಷ್ಟ್ರಕವಿ ಅಂತ ಹೇಳಿ ಯಾವಾಗ ಕರಿದೀವಪ್ಪ ಅಂತಂದ್ರೆ 2006ರಲ್ಲಿ ಕರಿದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇಲ್ಲರಿ. ಅಷ್ಟು ಆಲ್ರೆಡಿ ಇದು ಪ್ರತ್ಯೇಕ ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇವರಿಗೆ ಮೈಸೂರು ರಾಜ್ಯದಿಂದ ಬಂದಿರತಕ್ಕಂಥ ಬಿರುದು ನೋಡ್ರಿ. ಯಾಕಂತಂದ್ರೆ 1973ರಲ್ಲಿ ನಮ್ಮ ಕರ್ನಾಟಕ ಏನಪ್ಪಾ ಅಂದ್ರೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ನಾವು ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತ ಹೇಳಿ ನಾವು ಕರಿತಾ ಇದ್ವಿ. ಅವಾಗ ಏನಪ್ಪಾ ಅಂದ್ರೆ 1964ರಲ್ಲಿ ಯಾರಿಗಪ್ಪ ಅಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಬಂದಿದ್ದು. ನೆಕ್ಸ್ಟ್ 2006ರಲ್ಲಿ ರಾಷ್ಟ್ರಕವಿ ಪುರಸ್ಕಾರ ಅಥವಾ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಬಿರುದನ್ನು ನಾವು ಯಾರಿಗೆ ಕೊಟ್ಟಿದ್ದೇವಪ್ಪ ಅಂತಂದ್ರ GS ಶಿವರುದ್ರಪ್ಪನವರಿಗೆ ಕೊಟ್ಟಿವಿ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು GS ಶಿವರುದ್ರಪ್ಪನವರಿಗೆ ಯಾವುದೇ ರೀತಿಯಿಂದ ಜ್ಞಾನಪೀಠ ಪ್ರಶಸ್ತಿ ದೊರಕಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇರ್ಬೇಕ್ರಿ. GS ಶಿವರುದ್ರಪ್ಪನವರಿಗೆ ಯಾವುದೇ ಕಾರಣಕ್ಕೂ ಜ್ಞಾನಪೀಠ ಪ್ರಶಸ್ತಿ ದೊರಕಿಲ್ಲ. ಇದು ನಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗ್ತಕ್ಕಂಥ ಒಂದು ವಿಚಾರ. ಹಾಗಾದ್ರೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ 3 ಜನ ರಾಷ್ಟ್ರಕವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇದನ್ನು ಕೂಡ ತುಂಬಾ ಬೇರೆ ಎಕ್ಸಾಮ್ಸ್ ಅಲ್ಲಿ ಮೇಲಿಂದ ಮೇಲೆ ಕ್ವಶನ್ ಮಾಡ್ತಿರ್ತಾನ. ಇದು ನಮ್ಮ ಗಮನದಲ್ಲಿ ಇರ್ಬೇಕು. ಓಕೆನಾ? ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡಮ್ಮ. ನೇರವಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಈ ಕಡೆ ನೋಡ್ತಾ ಬಂದ್ಬಿಡಿ ಬೇಗ ಬೇಗ. ಈ ಕಡೆ ನೋಡ್ರಿ, ಪ್ರಶ್ನೆ 10. ಭೂಮಿ ಈ ಪದವು ಯಾವ ಭಾಷೆಗೆ ಸೇರಿದೆ? ಪೋರ್ಚುಗೀಸ್, ಸಂಸ್ಕೃತ, ಕನ್ನಡ, ಹಿಂದೂಸ್ತಾನಿ. ಬೇಗ ಆನ್ಸರ್ ಮಾಡ್ತಾ ಬಂದ್ಬಿಡಿ. ನಿನ್ನೆ ಶಿವ ಮಂಜು GK ಅಂತ ಸರ್ ನಿಮ್ದು ಯಾವ ಊರು ಅಂತ ನಮ್ಮ ನೋಡೇನಂತ ಈಗ ನೋಡಕ್ ಕುಂತಿಲ್ಲ. ಮತ್ತೆ ನಿನ್ ಮುಂದೆ ನಿಂತಿನ ನಾನು. ಬೇಗ 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 ಆನ್ಸರ್ ಮಾಡ್ತಾ ಬಂದ್ಬಿಡಿ. ಬಿ 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 ಬಹುತೇಕ ಜನರ ಉತ್ತರ ಬಿ ಆಗಿದೆ. ಬಹುತೇಕ ಜನರು ಅನ್ನೋದಕ್ಕಿಂತ ನೋಡ್ರಿ, ಇಲ್ಲಿ 99.99% ಜನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರನ ಹಾಕ್ತಾ ಇದೀರಿ. ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಸಂಸ್ಕೃತ ಅಂತಕ್ಕಂಥದ್ದಾಗುತ್ತೆ. ಯಾರು ಲೈಕ್ ಮಾಡಿಲ್ಲ ಪಟ್ ಅಂತ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. 200 ದಾಟ್ಬೇಕು ಲೈಕ್. ಲೈಕ್ ನೋಡಿ ಕಡಿಮೆ ಕಾಣಕುಂತಾವ. ಪಟ್ ಅಂತ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡ್ರಿ ಬೇಗ. ಉಪ್ಪು ಹುಳಿ ಖಾರ ಕನ್ನಡ ನೋಡ್ರಿ ಇವು. ಮತ್ತೆ ಹಸುವಾಗೈತಿ ಈಗ ಉಪ್ಪು ಹುಳಿ ಖಾರ